ನಮಸ್ಕಾರ. ಜುಲೈ 23, 2024 ಕೇಂದ್ರ ಸರ್ಕಾರ ಅಂದ್ರೆ ನರೇಂದ್ರ ಮೋದಿ ಸರ್ಕಾರ 3ನೇ ಬಾರಿ ಸತತವಾಗಿ ಆಯ್ಕೆಯಾದ ಮೇಲೆ ತನ್ನ ಚೊಚ್ಚಲ ಬಜೆಟ್ ಅನ್ನ ಮಂಡಿಸ್ಲಿಕ್ಕಿದೆ. ಈ ಬಜೆಟ್ ಅನ್ನುವಂಥದ್ದು ಮುಂದಿನ 5 ವರ್ಷಗಳ ನರೇಂದ್ರ ಮೋದಿ ಸರ್ಕಾರದ ಒಂದು ಪಾಲಿಸಿ ಡೈರೆಕ್ಷನ್ ಎಕನಾಮಿಕ್ ಫ್ರಂಟ್ ನಲ್ಲಿ ಯಾವ ರೀತಿ ಸಾಗ್ಲಿಕ್ಕಿದೆ ಅನ್ನೋದರ ಒಂದು ಪಾತ್ ಫೈಂಡರ್ ಆಗಿಯೂ ಪಾತ್ ಡಿಫೈನರ್ ಆಗಿಯೂ ಕೂಡ ಕೆಲಸ ಮಾಡ್ಲಿಕ್ಕಿದೆ. ಬಜೆಟ್ ಅನ್ನುವಂಥದ್ದು ಸಾಮಾನ್ಯವಾಗಿ ನಮ್ಮೆಲ್ಲ ಮನೆಗಳಲ್ಲಿ ನಮ್ಮ ದಿನನಿತ್ಯದ ಸಂದರ್ಭ, ತಿಂಗಳ ಸಂದರ್ಭ, ವಾರ್ಷಿಕ ಸಂದರ್ಭ ಅಥವಾ ಲಾಂಗ್ ಟರ್ಮ್ ನಲ್ಲಿ ನಾವೆಲ್ಲ ಒಂದು ಪ್ಲಾನ್ ಮಾಡೋದಿದೆ. ಏನು, ನಮ್ಗೆ ಎಷ್ಟು ಆದಾಯ ಬರುತ್ತೆ, ನಮ್ಮ ಖರ್ಚುಗಳು ಎಷ್ಟಿದೆ, ಎಷ್ಟನ್ನ ಉಳಿತಾಯ ಮಾಡಬೇಕು, ಎಷ್ಟನ್ನ ಇನ್ವೆಸ್ಟ್ ಮಾಡಬೇಕು, ಎಷ್ಟನ್ನ ಯಾವ್ದಾದ್ರು ಪಾಲಿಸೀಸ್ ಗಳ ಮೇಲೆ ಹಾಕಬೇಕು, ಅಥವಾ ನನ್ನ ಒಂದಷ್ಟು ಸಾಲ ಮಾಡಿ ನನ್ನ ಒಂದಷ್ಟು ಕಾರ್ಯಚಟುವಟಿಕೆಗಳನ್ನ ತೆಗೆದುಕೊಳ್ಳಬೇಕು, ಅಥವಾ ನಾನೊಂದು ಸಾಲ ಮಾಡಿ ಮನೆಯನ್ನ ಕಟ್ತೀನಿ, ಆ ನಂತರದಲ್ಲಿ ನನ್ನ ಆದಾಯದ ಒಂದಷ್ಟು ಪಾಲನ್ನ EMI ಕಟ್ಟಲಿಕ್ಕೆ ಬಳಸಿಕೊಳ್ತೀನಿ. ಹೀಗೆ ಪ್ರತಿಯೊಬ್ಬರು ತಮ್ಮ ತಮ್ಮ ನೆಲೆಗಟ್ಟಿನಲ್ಲಿ ಒಂದು ಬಜೆಟ್, ಒಂದು ತಮ್ಮ ಆರ್ಥಿಕ ಶಿಸ್ತು ಅಥವಾ ಆರ್ಥಿಕ ಸಂಗತಿಗಳ ಚೌಕಟ್ಟನ್ನು ಹಾಕಿಕೊಳ್ಳುತ್ತಾರೆ. ಸರ್ಕಾರದ ಹಂತದಲ್ಲಿ ಪಾಲಿಸಿಗಳನ್ನ ಒಳಗೊಂಡಂತೆ ಒಂದು ಸರ್ಕಾರದ ಆದಾಯ, ಖರ್ಚು, ಸಾಲ ಇತ್ಯಾದಿಗಳ ಒಂದು ಡಾಕ್ಯುಮೆಂಟ್, ಅದು ರೆವೆನ್ಯೂ ಫ್ರಂಟ್ ಅಲ್ಲಿ, ಕ್ಯಾಪಿಟಲ್ ಫ್ರಂಟ್ ಅಲ್ಲಿ, ಟ್ಯಾಕ್ಸ್ ಫ್ರಂಟ್ ಅಲ್ಲಿ, ನಾನ್ ಟ್ಯಾಕ್ಸ್ ಫ್ರಂಟ್ ಅಲ್ಲಿ ಯಾವೆಲ್ಲ ರೀತಿಯಲ್ಲಿ ತನ್ನ ಆದಾಯವನ್ನ ಅದು ಗಳಿಸಿಕೊಳ್ಳಿಕ್ಕಿದೆ, ರಾಜಸ್ವ ನಿಧಿಯನ್ನ ಹೆಚ್ಚಿಸಿಕೊಳ್ಳಿಕ್ಕಿದೆ, ರೆವೆನ್ಯೂ ಅನ್ನ, ಅದೇ ರೀತಿಯಲ್ಲಿ ಯಾವೆಲ್ಲ ರೀತಿಯಲ್ಲಿ ಬಂಡವಾಳವನ್ನ ಹೂಡ್ಲಿಕ್ಕಿದೆ, ಮತ್ತು ರಾಜಸ್ವ ನಿಧಿಯ ಸಂಗ್ರಹಣೆಯ ಸಂದರ್ಭದಲ್ಲಿ ಅದಕ್ಕೆ ಎದುರಾಗುವಂತ ಖರ್ಚುಗಳೇನು, ರೆವೆನ್ಯೂ ಒಂದು ಕಡೆ. ನಾವು ರೆವೆನ್ಯೂವಿನ ಚಾರ್ಜಸ್ ಅಥವಾ ರೆವೆನ್ಯೂವಿನ ಕಲೆಕ್ಷನ್ ಬಗ್ಗೆ ಮಾತನಾಡಿದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಬಗ್ಗೆಯೂ ಕೂಡ ಮಾತಾಡ್ತಾ ಇರ್ತೇವೆ, ಏನೆಲ್ಲ ಖರ್ಚುಗಳು ಅಂತ. ಅದೇ ರೀತಿಯಲ್ಲಿ ಕ್ಯಾಪಿಟಲ್, ನಾವು ಬಂಡವಾಳ ಹೂಡಿಕೆ ಮಾಡುವಂಥದ್ದು ಅಥವಾ ದೊಡ್ಡ ಪ್ರಮಾಣದಲ್ಲಿ ಗ್ರಾಂಟ್ಸ್ ಅನ್ನ ತೆಗೆದುಕೊಂಡು ಬರುವಂತದ್ದು ಅಥವಾ ಸಾಲವನ್ನ ಮಾಡುವಂಥದ್ದು ಕ್ಯಾಪಿಟಲ್ ಒಂದು ಹಂತದಲ್ಲಿ, ಇವೆಲ್ಲವೂ ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಆಯಾಮದಲ್ಲಿ ಅದು ಸಂಗ್ರಹ ಆಗ್ತಾ ಹೋಗುತ್ತೆ. ಅದೇನೇ ಆಗಿರ್ಲಿ, ಸರ್ಕಾರಕ್ಕೆ ಒಂದು ಪಾರ್ಟ್ ಡಿಫೈನರ್. ಈ ಬಜೆಟ್ ಅನ್ನುವಂಥದ್ದು ಇಡೀ ಭಾರತ ದೇಶ ಎದುರು ನೋಡ್ತಾ ಇದೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಕೂಡ ಎದುರು ನೋಡ್ತಾ ಇದೆ. ಯಾಕಂದ್ರೆ ಈ ಬಜೆಟ್ ನಲ್ಲಿ ಏನೆಲ್ಲ ಮಂಡನೆ ಆಗುತ್ತೆ, ಯಾವೆಲ್ಲ ಸೆಕ್ಟರ್ಗಳು, ಎಲ್ಲ ಸೆಕ್ಟರ್ಗಳು ಕವರ್ ಆಗುತ್ತೆ. ಯಾವೆಲ್ಲ ಸೆಕ್ಟರ್ಗಳಿಗೆ ಏನೆಲ್ಲ ಇದೆ, ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡ್ತಾರಾ, ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತಾರಾ, ಯಾವ್ದಾದ್ರು ಪೋರ್ಟ್ ಪಾಲಿಸಿಯನ್ನ ತೆಗೆದುಕೊಂಡು ಬರ್ತಾರಾ, ಎಲ್ಲೋ ಒಂದು ಕಡೆಗೆ ರಿಸೆಷನ್ ಅಂತ ಸಂದರ್ಭದಲ್ಲಿ ಸಾಕ್ತಾ ಇರ್ತಕ್ಕಂಥ ಗ್ಲೋಬಲ್ ಮತ್ತು ಇಂಡಿಯನ್ ಎಕನಾಮಿಯ ಸಂದರ್ಭದಲ್ಲಿ ಫಿಸ್ಕಲ್ ಡೆಫಿಸಿಟ್ ಅನ್ನ ಕಡಿಮೆ ಮಾಡಿಕೊಂಡು ಹೆಚ್ಚುವರಿ ಇನ್ಫ್ರಾಸ್ಟ್ರಕ್ಚರಿನ ಪುಷ್ ಅನ್ನ ಕೊಡ್ತಾರ, ಉಜ್ವಲದಂತ ಯೋಜನೆಗಳಿಗೆ ಹೆಚ್ಚಿನ ಪುಷ್ ಅನ್ನ ಕೊಡ್ತಾರ, ರೂರಲ್ ಡೆವಲಪ್ಮೆಂಟ್ಗೆ ಪುಷ್ ಅನ್ನ ಕೊಡ್ತಾರ. ಈಗಿನ ಆಂಟಿಸಿಪೇಷನ್ ಪ್ರಕಾರ ಅಂತದ್ದೇ ಆದಂತ ಪಾಸಿಬಿಲಿಟೀಸ್ಗಳು ಕಾಣ್ತಾ ಇದೆ. ಅದೇನೇ ಆಗಿರ್ಲಿ, ಒಟ್ಟಾರೆ ಬಜೆಟ್ ಅನ್ನುವಂಥದ್ದು ಮೋದಿ ಸರ್ಕಾರದ ಅಥವಾ ಯಾವುದೇ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಇಡೀ ಒಟ್ಟಾರೆ ಒಂದು ವರ್ಷದ ತನ್ನ ಮುಂದಿನ ಒಂದು ವರ್ಷದಲ್ಲಿ ಫಿನಾನ್ಷಿಯಲ್ ಇಯರ್ ನಲ್ಲಿ, ವಿತ್ತೀಯ ವರ್ಷದಲ್ಲಿ ಆದಾಯವನ್ನ ಹೇಗೆ ಸಂಗ್ರಹಿಸಲಿಕ್ಕಿದೆ, ಏನೆಲ್ಲ ಖರ್ಚನ್ನ ಮಾಡಲಿಕ್ಕಿದೆ, ಈ ಒಟ್ಟಾರೆ ಡಾಕ್ಯುಮೆಂಟ್ ಅನ್ನೇ ಬಜೆಟ್ ಅಂತ ಕರೆಯಲಾಗುತ್ತದೆ. ಇದೆಲ್ಲ ಕೊಲೋನಿಯಲ್ ಟರ್ಮಿನಾಲಜೀಸ್ ಗಳಲ್ಲಿ ಅಥವಾ ಕೊಲೋನಿಯಲ್ ಕಾಲಘಟ್ಟದಿಂದ ಬಂದಿರತಕ್ಕಂತ ಒಂದು ವ್ಯವಸ್ಥೆ. ನಮ್ಮ ಸಂವಿಧಾನದ ಆರ್ಟಿಕಲ್ 112 ನಲ್ಲಿ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ಮಾತನಾಡಿದ್ದಾರೆ. ಬಜೆಟ್ ಅನ್ನುವಂತ ಉಲ್ಲೇಖ ಸಂವಿಧಾನದಲ್ಲಿ ಎಲ್ಲೂ ಬರೋದಿಲ್ಲ. ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾರೆ? ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ರಾಷ್ಟ್ರಪತಿಗಳು ಇದನ್ನ ಲೇ ಮಾಡ್ತಾರೆ. ಎಲ್ಲಿ? ಹೌಸ್ ನಲ್ಲಿ, ಪಾರ್ಲಿಮೆಂಟಿನಲ್ಲಿ. ಪಾರ್ಲಿಮೆಂಟ್ಗೆ ಯಾವುದೇ ಟ್ಯಾಕ್ಸಿನ ಕುರಿತಾಗಿ ಹೊಸ ಟ್ಯಾಕ್ಸ್ ಅನ್ನ ಮಾಡಬೇಕೋ, ಹೊಸ ಟ್ಯಾಕ್ಸ್ ಅನ್ನ ರಿಮೂವ್ ಮಾಡಬೇಕೋ, ಯಾವುದೇ ಅಧಿಕಾರ ಇರ್ತಕ್ಕಂಥದ್ದು ಅದು ಮನಿ ಬಿಲ್, ಫಿನಾನ್ಷಿಯಲ್ ಬಿಲ್ ನ ಸಂದರ್ಭದಲ್ಲಿ ಪಾರ್ಲಿಮೆಂಟ್ಗೆ ಮಾತ್ರ. ಹಾಗಾಗಿ ಸರ್ಕಾರ, ನನ್ನ ಹತ್ರ ಮೆಜಾರಿಟಿ ಇದೆ, ನಾನೇ ಬಜೆಟ್ ಪಾಸ್ ಮಾಡ್ಕೊಳ್ತೀನಿ, ಅದನ್ನ ನಿಮ್ಗೆ ನೋಟಿಫಿಕೇಶನ್ ಹಾಕ್ತೀನಿ, ನೋ, ನಥಿಂಗ್ ಡೂಯಿಂಗ್. ಇದು ಪಾರ್ಲಿಮೆಂಟರಿ ಪ್ರೊಸೀಜರ್ ನ ಮೂಲಕವೇ ಸಾಗಿ ಹೋಗ್ಬೇಕು. ಹಾಗಾಗಿ ಪಾರ್ಲಿಮೆಂಟ್ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಪ್ಯಾರಮೌನ್ಸಿ ಆಗುತ್ತೆ. ಸರ್ಕಾರ ಅಥವಾ ರಾಷ್ಟ್ರಪತಿಗಳು, ಯಾಕಂದ್ರೆ ರಾಷ್ಟ್ರಪತಿಗಳ ಭಾಷಣವನ್ನು ನೀವು ನೋಡಿರ್ತೀರಿ, ನನ್ನ ಸರ್ಕಾರ, ನನ್ನ ಸರ್ಕಾರ, ಎವ್ರಿಥಿಂಗ್ ವಿಲ್ ಬಿ ಡನ್ ಅಂಡರ್ ದಿ ಸೀಲ್ ಅಥವಾ ಅಂಡರ್ ದಿ ಸ್ಯಾಂಕ್ಷನ್ ಆಫ್ ಪ್ರೆಸಿಡೆಂಟ್. ರಾಷ್ಟ್ರಪತಿಗಳು ಮಂಡಿಸ್ತಾ ಇದ್ದಾರೆ. ಯಾರ ಮೂಲಕ? ಫಿನಾನ್ಸ್ ಮಿನಿಸ್ಟರ್ ಮೂಲಕ. ಎಲ್ಲಿದೆ ಅದಕ್ಕೆ ಅವಕಾಶ? ಕಾನ್ಸ್ಟಿಟ್ಯೂಷನ್ ನಲ್ಲಿ 112 ಆರ್ಟಿಕಲ್. ಈಗಾಗಲೇ ನಮ್ಮ ಜಿ ಡಿ ಪಿ ನಾಮಿನಲ್ GDP
937 ಟ್ರಿಲಿಯನ್ ಅಷ್ಟಿದೆ. ವಿಶ್ವದ 5ನೇ ದೊಡ್ಡ ಆರ್ಥಿಕತೆ. ಈಗ ಮೋದಿ ಅವರ ಆಂಬಿಷನ್ ಏನಿರುವಂತದ್ದು, ಮುಂದಿನ 5 ವರ್ಷಗಳಲ್ಲಿ ಇದನ್ನ 3ನೇ ದೊಡ್ಡ ಆರ್ಥಿಕತೆಯನ್ನಾಗಿ ಮಾಡಬೇಕು. ಅಂದ್ರೆ ಮಾರ್ಕೆಟ್ ಪುಷ್ ಅನ್ನುವಂಥದ್ದು ಜಾಸ್ತಿ ಇರಬೇಕು. ಮತ್ತು ಈ ಬಜೆಟ್ ನ ಮೂಲಕ ಅದಕ್ಕೊಂದು ದೃಷ್ಟಿಯನ್ನ, ಅದಕ್ಕೆ ಬೇಕಾದಂತ ತಳಪಾಯವನ್ನ, ಅದಕ್ಕೆ ಬೇಕಾದಂತ ಎಲ್ಲ ಚೌಕಟ್ಟನ್ನ ಹಾಕಿಕೊಳ್ಳಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಈ ಬಜೆಟ್ ಮೇಲೆ ಕುತೂಹಲ ಜಾಸ್ತಿ ಇದೆ. ಸರಿ, 112 ಬಜೆಟ್ ಅನ್ನ ಹೀಗೆ ರಾಷ್ಟ್ರಪತಿಗಳು ಹೌಸ್ ಅಲ್ಲಿ ಇರ್ತಾರೆ. ಏನೆಲ್ಲ ಪ್ರೊಸೀಜರು? ಮೊದಲಿಗೆ ಪ್ರೆಸೆಂಟೇಷನ್ ಆಗುತ್ತೆ. ಒಂದು ಸುದೀರ್ಘವಾದಂತ ಭಾಷಣವೂ ಮಾಡಬಹುದು, ಸಣ್ಣದಾಗಿಯೂ ಕೂಡ ಮಾಡಬಹುದು, ವಾಟ್ ಎವರ್. ಒಂದು ದಿನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಕೊಲೋನಿಯಲ್ ಟರ್ಮ್ಸ್ ಅಲ್ಲಿ ಸಂಜೆ 5-5:30 ಹೊತ್ತಿಗೆ ಬಜೆಟ್ ಅನ್ನ ಮಂಡಿಸುವಂತದ್ದಿತ್ತು. ಯಾಕಂದ್ರೆ ಆ ಹೊತ್ತಿನಲ್ಲಿ ಲಂಡನ್ ನಲ್ಲಿ ಬೆಳಗ್ಗಾಗಿರುತ್ತೆ, ಕಮ್ಯುನಿಕೇಶನ್ ಈಸಿ ಆಗಿರುತ್ತೆ ಅಂತ. ನಂತರದಲ್ಲಿ, ಸ್ವಾತಂತ್ರ್ಯ ನಂತರದಲ್ಲಿ ಒಂದು ಪ್ರೆಸಿಡೆಂಟ್ ಅನ್ನ ಹಾಕೊಂಡ್ರು. ಏಪ್ರಿಲ್ 1 ಫಿನಾನ್ಷಿಯಲ್ ಇಯರ್ ಸ್ಟಾರ್ಟಿಂಗ್ ಮತ್ತು ಮಾರ್ಚ್ 31 ಫಿನಾನ್ಷಿಯರ್ ಎಂಡಿಂಗ್. 2024-25ನೇ ಸಾಲು ಅಂತ ತೆಗೆದುಕೊಂಡ್ರೆ ಅದು ಏಪ್ರಿಲ್ ನಿಂದ ಪ್ರಾರಂಭವಾಗಿ ಮುಂದಿನ ಮಾರ್ಚ್ 31 ತನಕ ಇರುತ್ತೆ. ಹಾಗಾಗಿ ಟ್ಯಾಕ್ಸ್ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಅನೇಕ ಸೇವೆಗಳ ವಾರ್ಷಿಕ ಇಯರ್ ಅದೇ ಆಗಿರುತ್ತೆ. ಸರಿ, ಈ ದಿನ ಬಂದು ಫಿನಾನ್ಸ್ ಮಿನಿಸ್ಟರ್ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡ್ತಾರೆ. ಅದಾದ ಮೇಲೆ ಯೂಶಲಿ ಸ್ಯಾಟರ್ಡೇನೋ ಅಥವಾ ಫ್ರೈಡೇನೋ ಈ ತರದ ದಿನಾಂಕಗಳಿರುತ್ತೆ. ಹಿಂದೆಲ್ಲ ಮಾರ್ಚ್ ನಲ್ಲಿ ಪ್ರೆಸೆಂಟ್ ಮಾಡುವಂತ ಪ್ರತೀತಿಗಳಿತ್ತು. ಆ ನಂತರದಲ್ಲಿ ಈಗೀಗ ಅದನ್ನ ಕಡಿತಗೊಳಿಸಿ ಜಾನ್ವರಿ ಎಂಡ್ ಹೊತ್ತಿಗೆ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡುವಂತ ಒಂದು ಹೊಸ ಪ್ರತೀತಿಯನ್ನು ತೆಗೆದುಕೊಂಡು ಬಂದ್ರೆ, ಯಾಕಂದ್ರೆ ಟೈಮ್ ಹಿಡಿಯುತ್ತೆ. ಏಪ್ರಿಲ್ ತನಕ ಅದು ಇಂಪ್ಲಿಮೆಂಟ್ ಆಗ್ಬೇಕಂದ್ರೆ ವಿ ನೀಡ್ 2 to 3 months ಆಫ್ ಟೈಮ್ ಫಾರ್ ದಿ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್. ಯಾಕೆ ಅಂತ ಹೇಳಿದ್ರೆ, ಪ್ರೆಸೆಂಟ್ ಮಾಡಿದ ಮೇಲೆ ಏನಾಗುತ್ತೆ, ಒಂದು 2-3 ವಾರಗಳ ಕಾಲ ಜನರಲ್ ಡಿಸ್ಕಷನ್ ಆಗುತ್ತೆ, ಸಾಮಾನ್ಯ ಚರ್ಚೆ. ಈ ಬಜೆಟ್ ನ ಪಾಲಿಸಿ ಕುರಿತಾಗಿ ಡೀಟೇಲ್ ಅಲ್ಲಿ ಅಲ್ಲ. ಈ ಬಜೆಟ್ ನೀವು ಗ್ರಾಮೀಣ ಅಭಿವೃದ್ಧಿಗೆ ಹೀಗೆ ಮಾಡಿದ್ರಿ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿಯನ್ನ, ವಿತ್ತೀಯ ಕೊರತೆಯ ಬಗ್ಗೆ ನಿಮ್ಗೆ ಆಲೋಚನೆ ಇಲ್ಲ, ನಿಮ್ಗೆ ದೂರದೃಷ್ಟಿ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ, ಏನೋ ಒಂದು ರಾಜಕೀಯ ಆಗಿದೆ, ನಮ್ಮ ಕ್ಷೇತ್ರಕ್ಕೆ ಈ ರೀತಿ ಬಂದಿಲ್ಲ, ಹೀಗಾಗಿದೆ, ಆ ವಲಯಕ್ಕೆ ಈ ತರ ಆಗಿದೆ, ಈ ರೀತಿಯ ಜನರಲ್ ಡಿಸ್ಕಷನ್ ನಡೆಸಲಾಗುತ್ತದೆ. ಅದಾದ ಮೇಲೆ ಒಂದು ವೋಟ್ ಆನ್ ಅಕೌಂಟ್ ನ ಮಾಡಲಾಗುತ್ತೆ. ಏನು ವೋಟ್ ಆನ್ ಅಕೌಂಟ್? ಯಾಕಂತ ಹೇಳಿದ್ರೆ, ನೀವು ಜನವರಿ ಅಥವಾ ಫೆಬ್ರವರಿಯಲ್ಲಿ ಮಂಡನೆ ಮಾಡುವಂತ ಬಜೆಟ್ ಆ ನಂತರದಲ್ಲಿ ಏನಾಗುತ್ತೆ, ಏಪ್ರಿಲ್ ನಲ್ಲಿ ನೆಕ್ಸ್ಟ್ ಇಯರ್ದು ಎಫೆಕ್ಟಿವ್ ಆಗಿ ಬರುವಂತದ್ದು. ಈ ಮಧ್ಯದ 2 ತಿಂಗಳ ಅವಧಿ ಇರುತ್ತಲ್ಲ, ಇಲ್ಲಿ ದುಡ್ಡು ಬೇಕಾಗಿರುತ್ತೆ. ಹಾಗಾಗಿ ಇದರ ಸಂದರ್ಭದಲ್ಲಿ ವೋಟ್ ಆನ್ ಅಕೌಂಟ್ ಅನ್ನುವಂಥದ್ದು ಪಾಸ್ ಆಗುತ್ತೆ. ಮತ್ತು ಜನರಲ್ ಡಿಸ್ಕಷನ್ ಆದ ಮೇಲೆ 4 ವಾರಗಳ ಕಾಲ ಪಾರ್ಲಿಮೆಂಟ್ ಅನ್ನುವಂಥದ್ದು ವಿರಾಮಕ್ಕೆ ಹೋಗುತ್ತೆ. ಈ ಸಂದರ್ಭದಲ್ಲಿ ಬಜೆಟ್ ನ ಕುರಿತಾದಂತ ಎಲ್ಲ ಆಯಾಮಗಳು ಫಿನಾನ್ಸ್ ಮಿನಿಸ್ಟರ್ ಸರಿ ಮಾಡಿದ್ದಾರಾ, ರೆವೆನ್ಯೂ ಡಿಪಾರ್ಟ್ಮೆಂಟ್ ಸರಿ ಮಾಡಿದ್ಯಾ, ಫಿನಾನ್ಸ್ ಇಲಾಖೆ, ಎಕನಾಮಿಕ್ ಅಫೇರ್ಸ್ ಯಾವುದು ಬಜೆಟ್ ಅನ್ನ ತಯಾರಿಸುತ್ತೆ ಅಂದ್ರೆ ಅದು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್, ಅದು ಸರಿ ಮಾಡಿದ್ಯಾ, ಸ್ಕ್ರೂಟಿನಿ ಆಗುತ್ತೆ. ಯಾರಿಂದ? ಸ್ಟ್ಯಾಂಡಿಂಗ್ ಕಮಿಟಿ ಅನ್ನುವಂಥದ್ದು ಇರುತ್ತೆ. ಒಂದು ಅಡಾಕ್ ಕಮಿಟಿ ಬೇಕಾದಂತ ಸಂದರ್ಭದಲ್ಲಿ ರಚನೆ, ಸ್ಟ್ಯಾಂಡಿಂಗ್ ಕಮಿಟಿ. ಈ 28 ಸ್ಟ್ಯಾಂಡಿಂಗ್ ಕಮಿಟಿಗಳು ಹೆಚ್ಚು ಕಡಿಮೆ ಈ ಬಜೆಟಿನ ಸ್ಕ್ರೂಟಿನೈಸೇಷನ್ ಅನ್ನ ಮಾಡುತ್ತೆ. ಕೂತ್ಕೊಂಡು ಯಾವ ವಲಯ ಏನಿದೆ, ಸರಿ ತಪ್ಪು, ಕ್ಯಾಲ್ಕುಲೇಷನ್, ಇನ್ನೊಂದು ಮತ್ತೊಂದು ಸ್ಕ್ರೂಟಿನಿ ಆಗುತ್ತೆ. ಆ ನಂತರದಲ್ಲಿ 4 ವಾರಗಳ ನಂತರ ಮತ್ತೆ ರಿಸೆಸ್ ಆಗುತ್ತೆ. ರಿಸೆಸ್ ಆದ ಮೇಲೆ ಇಲ್ಲಿ ವೋಟಿಂಗ್ ಆನ್ ಡಿಮ್ಯಾಂಡ್ಸ್ ಫಾರ್ ಗ್ರಾಂಟ್ಸ್, ಈ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಆದಂತ ಚರ್ಚೆ ನಡೆಯುತ್ತೆ. ಚರ್ಚೆ ಎಲ್ಲ ನಡೆದು ಲಾಸ್ಟ್ ಅಲ್ಲಿ ವೋಟಿಂಗ್ ಆನ್ ಗ್ರಾಂಟ್ಗೆ ಡಿಮಾಂಡ್ ಮಾಡ್ತಾರೆ. ಡಿಮಾಂಡ್ ಓಕೆ ಆದ ಮೇಲೆ, ಪಾಸ್ ಆದ ಮೇಲೆ ಗ್ರಾಂಟ್ ಆಗುತ್ತೆ. ಅಪ್ರೋಪ್ರಿಯೇಷನ್ ಬಿಲ್ ಪಾಸ್ ಆಗುತ್ತೆ. ಅಪ್ರೋಪ್ರಿಯೇಷನ್ ಬಿಲ್ ಪಾಸ್ ಆಗ್ತಾ ಇದ್ದಾಗ ಫಿನಾನ್ಸ್ ಬಿಲ್ ಪಾಸ್ ಆಗುತ್ತೆ. ಅಲ್ಲಿಗೆ ಬಜೆಟ್ ಅನ್ನುವಂಥದ್ದು ಅಕ್ಸೆಪ್ಟ್ ಆಗಿದೆ, ಅಪ್ರೂವ್ಡ್ ಆಗಿದೆ. ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು ಏನು ಅಂತ ಹೇಳಿದ್ರೆ, ದಟ್ ಬಜೆಟ್ ಅನ್ನುವಂಥದ್ದು ರಾಜ್ಯಸಭೆಯಲ್ಲಿ ಚರ್ಚೆ ಆಗುತ್ತೆ. ಆದ್ರೆ ಎಕ್ಸ್ಕ್ಲೂಸಿವ್ ಅಥಾರಿಟಿ, ವೋಟಿಂಗ್ ಅಥಾರಿಟಿ ಇರುವಂತದ್ದು ಲೋಕಸಭೆಯಲ್ಲಿ. ಆರ್ಟಿಕಲ್ 112 ಆಗಿರ್ಬೋದು, ಅಥವಾ ಮನಿ ಬಿಲ್ಲಿನ ಸಂದರ್ಭದಲ್ಲಿ ಆರ್ಟಿಕಲ್ 110 ಮನಿ ಬಿಲ್, ಇದು ಕೂಡ ಲೋಕಸಭೆಯ ಮೂಲಕವೇ ಪಾಸ್ ಆಗುವಂತದ್ದು. ರಾಜ್ಯಸಭೆಯಲ್ಲಿ ಚರ್ಚೆ ಮಾಡ್ಲಿಕ್ಕಷ್ಟೇ ಅವಕಾಶ. ಹೆಚ್ಚಂದ್ರೆ 14 ದಿನ ಹೋಲ್ಡ್ ಮಾಡಬಹುದು. ಇಲ್ಲ, ನಿಮ್ಮದು ಪಾಲಿಸಿ ಸರಿ ಇಲ್ಲ, ಅದು ತಪ್ಪಾಗಿದೆ, ಹಾಗಿದೆ, ಹೀಗಿದೆ, ವಾಟ್ ಎವರ್. 14 ದಿನದ ನಂತರ ಒಂದ್ಸತಿ ಲೋಕಸಭೆಯ ಸ್ಪೀಕರ್ ಸರ್ಟಿಫೈ ಮಾಡಿದ್ರೆ ಇದು ಮನಿ ಬಿಲ್ ಅಂತ ಹೇಳಿ, 14 ದಿನದ ನಂತರ ಅವ್ರು ಅಕ್ಸೆಪ್ಟ್ ಮಾಡ್ಲಿ, ಅವ್ರು ರಿಜೆಕ್ಟ್ ಮಾಡ್ಲಿ, ಅವ್ರು ಚರ್ಚೆ ಮಾಡ್ತಾನೆ ಇರ್ಲಿ, ಅದನ್ನ ಅಕ್ಸೆಪ್ಟೆಡ್ ಅಂತ ಕನ್ಸಿಡರ್ ಮಾಡಿ ಲೋಕಸಭೆಯ ಮೂಲಕ ಪಾಸ್ ಮಾಡಲಾಗುತ್ತೆ. ಹೀಗೆ ಮನಿ ಬಿಲ್ ಅನ್ನುವಂಥದ್ದು ಜಾರಿಗೆ ಬರುತ್ತೆ. ಸೊ ಸರಿ, ಬಜೆಟ್ ಅನ್ನುವಂದ್ರೆ ಏನು ಅಂತ ಗೊತ್ತಾಯ್ತು. ಬಜೆಟ್ ಅನ್ನುವಂಥದ್ದು ಬಗೆಟ್ ಅಂದ್ರೆ ಒಂದು ಲೊಕೋಟೆ ಅನ್ನುವಂತ ಅರ್ಥದಲ್ಲಿ ಇದು ಈ ಪದದಿಂದ ಈ ಪದ ಬಂದಿರತಕ್ಕಂಥದ್ದು. 112 ಪ್ರಾರಂಭಿಕ ಕಾಲಘಟ್ಟದಲ್ಲಿ 1931 ಸುಮಾರಿಗೆ, ಅಂದ್ರೆ ಬ್ರಿಟಿಷರು ಗವರ್ನರ್ ಜನರಲ್ ಈ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡ್ತಾ ಇದ್ರು. ಈಗ ನಮ್ಮ ರಾಷ್ಟ್ರಪತಿ ಮಾಡ್ತಾರೆ. ಇದನ್ನು ಮಾಡ್ತಾ ಇದ್ದಾಗ ಅಕ್ವರ್ತ್ ಅನ್ನುವಂತ ವ್ಯಕ್ತಿ, ಅಕ್ವರ್ತ್ ಕಮಿಟಿಯ ಪ್ರಕಾರ
ಜನರಲ್ ಬಜೆಟ್ ಮಾತ್ರ ಇರಬಾರ್ದು, ಇಲ್ಲಿ ಏನಿರಬೇಕು, ಒಂದು ರೈಲ್ವೆ ಬಜೆಟ್ ನಲ್ಲಿ ಸಪರೇಷನ್ ಇರಬೇಕು. ಅವಾಗ ಫ್ಲೆಕ್ಸಿಬಿಲಿಟಿ ಇರುತ್ತೆ. ರೈಲ್ವೆ ರೆವೆನ್ಯೂ, ಇನ್ನೊಂದು ಮತ್ತೊಂದು ಇನ್ಫ್ರಾಸ್ಟ್ರಕ್ಚರ್, ಇದಕ್ಕೆ ಬೇಕಾದಷ್ಟು ಟೈಮ್ ಬೇಕು, ಇದಕ್ಕೆ ಬೇಕಾದಂತ ಸಪರೇಟ್ ಆದಂತ ವ್ಯವಸ್ಥೆ ಬೇಕು ಅಂತ ಸಪರೇಟ್ ಮಾಡ್ತಾರೆ ಜನರಲ್ ಬಜೆಟ್ ಇಂದ. 2016 ತನಕ ಇದೇ ಪ್ರತೀತಿ ನಡೀತಾ ಇರುತ್ತೆ. 2016ರಲ್ಲಿ ಅಂದಿನ ವಿತ್ತ ಸಚಿವರಾದಂತ ಅರುಣ್ ಜೇಟ್ಲಿ ಅವರು ಅದನ್ನ ಮರ್ಜ್ ಮಾಡ್ತಾರೆ. ಆಯ್ತು, ನಮ್ಗೀಗ ಬಜೆಟಿನ ಬೇಸಿಕ್ಸ್ ಗೊತ್ತಾಯ್ತು ಅಂತ ಭಾವಿಸಿಕೊಳ್ತೀನಿ. ಬಜೆಟ್ ಅಂದ್ರೆ ಏನು ಅಂತ. ಈ ಬಜೆಟ್ ಡಾಕ್ಯುಮೆಂಟ್ ಅಲ್ಲಿ ಏನೆಲ್ಲ ಹೇಳುತ್ತೆ, ಈ ಪ್ರೆಸೆಂಟೇಶನ್ ಬಗ್ಗೆ ಗೊತ್ತಾಯ್ತು. ಬಜೆಟ್ ನಲ್ಲಿ ಏನಿರುತ್ತೆ, ಒಂದು ರೆವೆನ್ಯೂ, ಈ ವರ್ಷ ನಾನು ಹೇಗೆ ಆದಾಯವನ್ನ, ರೆವೆನ್ಯೂ ರಾಜಸ್ವ ನಿಧಿಯ ಸಂಗ್ರಹಣೆ ಹೇಗೆ ಮಾಡ್ಲಿಕ್ಕಿದ್ದೇನೆ ಅನ್ನುವಂತ ಒಂದು ಡಾಕ್ಯುಮೆಂಟ್ ಇರುತ್ತೆ. ಆ ನಂತರದಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಹೇಗಾಗುತ್ತೆ ಅಂತ. ನೆಕ್ಸ್ಟ್, ಕಳೆದ ವರ್ಷದ, ನಾವು ಯೂಶಲಿ ಬಜೆಟ್ ಮಂಡನೆ ಆಗುವ 2 ದಿನ ಮುಂಚೆ, 1 ದಿನ ಮುಂಚೆ ಒಂದು ಇಕನಾಮಿಕ್ ಸರ್ವೆ ಅನ್ನುವಂಥದ್ದು ರಿಲೀಸ್ ಆಗುತ್ತೆ. ಈ ಸರ್ವೆಯ ಕೆಲಸ ಏನು ಅಂತ ಹೇಳಿದ್ರೆ, ಈ ವರ್ಷ ಬಜೆಟ್ ಮಂಡನೆ ಆಗ್ತಾ ಇದ್ರೆ ಹೋದ ವರ್ಷದ 2023-24ನೇ ಸಾಲಿನ ಸಂಪೂರ್ಣ ಸಮಗ್ರ ಚಿತ್ರಣವನ್ನ, ಬಜೆಟ್ ಫ್ರಂಟ್ ಅಲ್ಲಿ ಏನಾಯ್ತು, ಎಲ್ಲಿ ಫೇಲ್ಯೂರ್ ಆಯ್ತು, ಕೋವಿಡ್ ನಂತ ಸಿಚುವೇಶನ್ ಬಂತ, ಎಲೆಕ್ಷನ್ ಕಾರಣದಿಂದ ಏನ್ ಸಮಸ್ಯೆ ಆಯ್ತು ಅಥವಾ ಏನ್ ಸಾಧ್ಯತೆ ಆಯ್ತು, ಯಾವುದೋ ಒಂದು ಸಡನ್ ಆದಂತ ಸ್ಪೈಕಿನ ಕಾರಣದಿಂದ, ಯಾವುದೋ ಒಂದು ಗ್ಲೋಬಲ್ ಟರ್ಬುಲೆನ್ಸಿನ ಕಾರಣದಿಂದ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಾ, ನೀವು ಹಾಕೊಂಡಿದ್ದಂತ ಟಾರ್ಗೆಟ್ ಅನ್ನ ರೀಚ್ ಮಾಡಿದ್ರ ಅಥವಾ ಅದಕ್ಕಿಂತ ಯಶಸ್ವಿ ಆದ್ರ. ಯಾಕಂತ ಹೇಳಿದ್ರೆ ಈಗಾಗಲೇ ಗ್ಲೋಬಲ್ ಎಕಾನಮಿಯು ಸೇರಿದಂತೆ ಎಲ್ಲರೂ ಏನ್ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ, ಭಾರತದ ಇಂಡಿಯಾಸ್ ಬಜೆಟ್ ಏನಾಗ್ಲಿಕ್ಕಿದೆ, ನಾಮಿನಲ್ GDP ಆಗಿರಬಹುದು ಅಥವಾ ಗ್ರೋತ್ ಆಗಿರಬಹುದು, ದಿಸ್ ಈಸ್ ಗೋಯಿಂಗ್ ಟು ಬಿ ಮ್ಯಾಸಿವ್ಲಿ ಬಿಗ್. ಓಕೆ, 7ರಿಂದ 7.5 ನಾಮಿನಲ್ GDPಯಲ್ಲಿ ಗ್ರೋತ್ ಅನ್ನ ಕಾಣ್ಲಿಕ್ಕೆ ಸಾಧ್ಯ ಇದೆ, ಅಥವಾ 8, 7.5 ಹೀಗೆ ಬೇರೆ ಬೇರೆ ರೇಟಿಂಗ್ ಏಜೆನ್ಸೀಸ್ಗಳು ಬೇರೆ ಬೇರೆ ಪಿಕ್ಚರ್ ಅನ್ನ ಕೊಡ್ತಾ ಇದ್ದಾರೆ. ಅದೇನೇ ಆಗಿರ್ಲಿ, ಈ ಸಂದರ್ಭದಲ್ಲಿ ಭಾರತದ ಆರ್ಥಿಕತೆ ಒಂದು ಬ್ಯಾಲೆನ್ಸ್ಡ್ ಆದಂತ ರೀತಿಯಲ್ಲಿ ನಿರ್ವಹಿಸಿದ್ರೆ ಖಂಡಿತವಾಗಿಯೂ ಕೂಡ ಒಳ್ಳೆ ರಿಸಲ್ಟ್ಸ್ ಅನ್ನ ಇಂಡಿಯಾಸ್ GDPಯಲ್ಲಿ ಪಡಿಲಿಕ್ಕೆ ಸಾಧ್ಯ ಇದೆ. ನಾನು ಈಗಾಗಲೇ ಹೇಳಿದೆ, ನಾಮಿನಲ್ GDP ಏನಿದು, GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ನಾವು ಯಾವುದೇ ಸಂದರ್ಭದಲ್ಲಿ GDP ಅಂತ ಹೇಳ್ತೀವಿ. ನಾಮಿನಲ್ ಮತ್ತು ರಿಯಲ್ ಅನ್ನುವಂತ 2 ರೀತಿಯದ್ದಿರುತ್ತೆ. ನಾನು ಸ್ವಲ್ಪ ಕ್ವಿಕ್ ಆಗಿ ಹೋಗ್ತಾ ಇರ್ತೀನಿ, ಅಂಡರ್ಸ್ಟ್ಯಾಂಡಿಂಗ್ ದಟ್ ಯು ಹ್ಯಾವ್ ದಿ ಬೇಸಿಕ್ ಐಡಿಯಾ ಆಫ್ ಇಂಡಿಯಾಸ್ ಎಕನಾಮಿ. ನಾಮಿನಲ್ ಅಂತ ಹೇಳಿದ್ರೆ ಏನು, ಇನ್ಫ್ಲೇಷನ್ ಅನ್ನ ಅಡ್ಜಸ್ಟ್ ಮಾಡದೇ ಇರುವಂತದ್ದು. ಈ ಸಂದರ್ಭದಲ್ಲಿ ಏನ್ ತೋರಿಸ್ತಾ ಇದೆ ಅದನ್ನ. ರಿಯಲ್ GDP ಅಂತ ಹೇಳಿದ್ರೆ ಯಾವುದು ನಾವು ಬೇಸ್ ಇಯರ್ 2011 ಅನ್ನುವಂತ ಬೇಸ್ ಇಯರ್ ಅನ್ನ ಇಟ್ಕೊಂಡಿರ್ತೇವೋ ಅದಕ್ಕೆ ಕಂಪೇರ್ ಮಾಡಿದಾಗ ಮೈನಸ್ ಇನ್ಫ್ಲೇಷನ್ ಅನ್ನ ಇಟ್ಕೊಂಡಾಗ ಎಷ್ಟು ಪ್ರೊಡಕ್ಟಿವಿಟಿ ಇದೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ನಮ್ಮ ದೇಶದ ಆದಾಯ, ರೆಮಿಟೆನ್ಸಸ್ ಅನ್ನ ಮೈನಸ್ ಮಾಡಿ ನಮ್ಮ ದೇಶದಲ್ಲಿರ್ತಕ್ಕಂಥ ಆದಾಯ ಮತ್ತು ಹೊರಗಡೆ ಬರ್ತಾ ಇರ್ತಕ್ಕಂಥ ಬೇರೆ ಬೇರೆ ಈ ಫಾರಿನ್ ಔಟ್ಪುಟ್ಗಳಾಗಿರ್ಬೋದು, ಏನೇ ಆಗಿರ್ಬೋದು, GDP ಡೊಮೆಸ್ಟಿಕ್ ಅಂದ್ರೆ ಈ ನಮ್ಮ ಗಡಿಯಲ್ಲಿ ಉತ್ಪಾದನೆ ಆಗುವಂತ ಎಲ್ಲವೂ ಕೂಡ ಇದರ ಭಾಗವಾಗಿರುತ್ತೆ. ರೈಟ್, ಚಲೋ. ಈಗ ನಾಮಿನಲ್ GDP ಅಂದ್ರೆ ಏನು ಅಂತ ಗೊತ್ತಾಯ್ತು. ನಾಮಿನಲ್ GDP, ನಾವು ಯೂಶುವಲಿ ನಾಮಿನಲ್ GDP ಅನ್ನ ತೆಗೆದುಕೊಳ್ತೀವಿ, ಬಿಗ್ ನಂಬರ್ ಕಾಣಿಸುತ್ತೆ. ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿದಾಗ ರಿಯಲ್ GDP ಅಂತ ತಗೊಳ್ತೇವೆ. ಸರಿ, ಈ ಬಜೆಟ್ ಅಲ್ಲಿ ಏನೇನೆಲ್ಲ ಇರುತ್ತೆ. ಬಜೆಟ್ ಅಂದ ತಕ್ಷಣ ಒಂದು ಕಡೆಗೆ ಕ್ಯಾಪಿಟಲ್ ಅಂದ್ರೆ ಬಂಡವಾಳ, ಹೂಡಿಕೆ ಮತ್ತು ಆದಾಯ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮತ್ತು ಕ್ಯಾಪಿಟಲ್ ಇನ್ಕಮ್ ಅಥವಾ ಕ್ಯಾಪಿಟಲ್ ವಾಟ್ ಎವರ್ ಯು ಕಾಲ್, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಆಯ್ತಾ. ನೆಕ್ಸ್ಟ್ ರೆವೆನ್ಯೂ ಅನ್ನುವಂಥದ್ದು ಬರುತ್ತೆ. ಇದನ್ನ ರಾಜಸ್ವ ನಿಧಿ ಅಂತಲೂ ಕರೆಯಲಾಗುತ್ತೆ. ನಮ್ಮ ರಾಜಸ್ವ ನಿಧಿ ಅಂತ ಹೇಳಿ ಭಾಷಣ ಮಾಡೋದನ್ನೆಲ್ಲ ನೀವು ಕೇಳಿರ್ತೀರಿ. ಈ ರಾಜಸ್ವ ನಿಧಿಯಲ್ಲಿ ಅಗೈನ್ ಒಂದು ಕಡೆಗೆ ರಿಸಿಪ್ಟ್ಸ್ ಅಂದ್ರೆ ಆದಾಯ, ಇನ್ನೊಂದು ಕಡೆಗೆ ಎಕ್ಸ್ಪೆಂಡಿಚರ್. ಆಯ್ತಾ. ಈ ರಿಸಿಪ್ಟ್ಸ್ ಅಲ್ಲಿಯೂ ಮತ್ತು ಎಕ್ಸ್ಪೆಂಡಿಚರ್ ನಲ್ಲಿಯೂ ಮತ್ತೆ ಟ್ಯಾಕ್ಸ್, ತೆರಿಗೆಯಿಂದ ನೀವು ಕಟ್ತೀವಲ್ಲ, ನೇರವಾಗಿ ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ, ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ GST ಅನ್ನ ಕಟ್ತೀವಿ. ಫಾರ್ ಎಕ್ಸಾಂಪಲ್, ತೆರಿಗೆ ಮತ್ತು ತೆರಿಗೆಯೇತರ. ಏನು ತೆರಿಗೆಯೇತರ? ಫಾರ್ ಎಕ್ಸಾಂಪಲ್ ರೈಲ್ವೆ ಟಿಕೆಟು ಇತ್ಯಾದಿ. ಆಯ್ತಾ.
ನಾನು ಜನರಲ್ ಆಗಿ ಇದನ್ನ ಹೇಳ್ಕೊಳ್ತಾ ಹೋಗ್ತೀನಿ, ಬಹುಶಃ ಅರ್ಥ ಮಾಡ್ಕೊಳ್ತೀರಿ ಅನ್ಕೊಳ್ತೀನಿ. ಅಗೈನ್ ಎಕ್ಸ್ಪೆಂಡಿಚರ್ ನಲ್ಲಿಯೂ ಕೂಡ ಒಂದು ಕಡೆಗೆ ನೀವು ಇದರಲ್ಲಿಯೂ ಕೂಡ ನಾನ್ ಟ್ಯಾಕ್ಸಿನಿಂದ ಎಷ್ಟು ಮಾಡ್ತೀರಿ, ಟ್ಯಾಕ್ಸಿನಿಂದ ಎಷ್ಟು ಮಾಡ್ತೀವಿ, ಇದನ್ನ ಹೀಗೆ ಮತ್ತೆ ಮೈಕ್ರೋ ಲೆವೆಲ್ಗೆ ಇದನ್ನ ತೆಗೆದುಕೊಂಡು ಹೋಗ್ಬೋದು. ಮತ್ತೆ ಇಲ್ಲಿಯೂ ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಸಂದರ್ಭ ಮತ್ತು ರೆವೆನ್ಯೂ ಎಕ್ಸ್ಪೆಂಡಿಚರ್ ನ ಸಂದರ್ಭ. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಸಬ್ಸಿಡಿ, ಜನಸಾಮಾನ್ಯರಿಗೆ ಕೊಡುವಂತ ಸಬ್ಸಿಡಿಯನ್ನ ರೆವೆನ್ಯೂ ಎಕ್ಸ್ಪೆಂಡಿಚರ್ ನಲ್ಲಿ ಪಡೆದುಕೊಳ್ಳಲಾಗುತ್ತೆ. ಸ್ವಲ್ಪ ಕ್ವಿಕ್ ಆಗಿ ಹೋಗ್ಬೇಕು ಅಂತ ಹೇಳಿ ನಾನು ಫಾಸ್ಟ್ ಆಗಿ ಹೋಗ್ತೀನಿ. ಸರಿ, ಇಲ್ಲಿ ಒಂದು ಟ್ಯಾಕ್ಸ್ ಕಟ್ತೀರಿ, ನಾಮಿನಲ್ GDP ನೋಡ್ತೀವಿ, 222/2 ಮಾಡಿ ಏನ್ ರಿಸಲ್ಟ್ಸ್ ಬರುತ್ತೆ ಅದು ನಮ್ಮ ಟ್ಯಾಕ್ಸ್ ಬಾಯನ್ಸಿ ಅಂತ ಅನ್ಕೊಳ್ಬಹುದು. ಅಂದರೆ 2 ಲಕ್ಷ ಜನ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಾರೆ, 222 ಲಕ್ಷ ಕೋಟಿ ಅಥವಾ ಲಕ್ಷ ರೂಪಾಯಿಗಳಷ್ಟು ನಮ್ಮ ನಾಮಿನಲ್ GDP ಇದ್ದಾಗ. ಹಾಗಾಗಿ ಇದು ನಂಬರ್ ರೈಸ್ ಆಗ್ತಾ ಇದ್ದಾಗೆ, ನಮ್ಮ ಟ್ಯಾಕ್ಸ್ ಬಾಯನ್ಸಿ ಜಾಸ್ತಿ ಆಗ್ತಾ ಇದ್ದಾಗೆ ನಮ್ಗೆ ಅಥವಾ ಸರ್ಕಾರಕ್ಕೆ ಹೂಡಿಕೆಗೆ ಹೆಚ್ಚಿನ ಸಹಾಯ ಆಗುತ್ತೆ, ಹೆಚ್ಚಿನ ಸಹಕಾರ ದೊರೆಯುತ್ತೆ. ಕೆಲವು ಟರ್ಮಿನಾಲಜೀಸ್ ಅನ್ನ ನಾವು ನೋಡಬಹುದಾದ್ರೆ ಅಥವಾ ಇದನ್ನ ಹೀಗೆ ನಾವು ಇನ್ನಷ್ಟು ಸ್ವಲ್ಪ ಡೀಟೇಲ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಒಂದು ಕಡೆಗೆ ರೆವೆನ್ಯೂ ಇದೆ, ರೆವೆನ್ಯೂ ಮತ್ತು ಕ್ಯಾಪಿಟಲ್, ಮತ್ತೆ ಅದೇ ಚರ್ಚೆಗೆ ಹೋಗೋಣ. ರೆವೆನ್ಯೂ ಅಲ್ಲಿ ಟ್ಯಾಕ್ಸ್, ನಾನ್ ಟ್ಯಾಕ್ಸ್. ಇವತ್ತು ಯಾವುದು ನಾನ್ ಟ್ಯಾಕ್ಸ್ ಇರಲಿ, ಟ್ಯಾಕ್ಸ್ ಅಲ್ಲಿ ಡೈರೆಕ್ಟ್ ನೇರ ತೆರಿಗೆ, ಪರೋಕ್ಷ ತೆರಿಗೆ ಇಂಡೈರೆಕ್ಟ್. ಇವತ್ತು GST ಅನ್ನುವಂಥದ್ದು ಇನ್ಕಮ್ ಟ್ಯಾಕ್ಸ್ ಅನ್ನು ಕೂಡ ಔಟ್ ನಂಬರ್ ಮಾಡಿದೆ. ಆ ನಂತರದಲ್ಲಿ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ಇವೆಲ್ಲ ಡೈರೆಕ್ಟ್ ತೆರಿಗೆಯಲ್ಲಿ ಬಂದ್ರೆ, ಪರೋಕ್ಷವಾಗಿ ನೀವು ಸೆಸ್, ಆಮೇಲೆ ಇನ್ನು ಏನ್ ಕಟ್ಬೋದು, ಎಕ್ಸೈಸ್ ಡ್ಯೂಟಿ. ನಮ್ಗೆ ಯಾಕೆ ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ ಆಗುತ್ತೆ ಅಥವಾ ಲಿಕ್ಕರ್ ಬೆಲೆ ಏರಿಕೆ ಆಗುತ್ತೆ, ಇದೆಲ್ಲ ಎಕ್ಸೈಸ್ ಡ್ಯೂಟಿಯ ಕಾರಣದಿಂದ. ನೆಕ್ಸ್ಟ್ ಏನನ್ನ ತೆಗೆದುಕೊಳ್ಳಬಹುದು, ಕಸ್ಟಮ್ಸ್ ಕೂಡ ಇದರ ಅಡಿಯಲ್ಲಿ ಬರುತ್ತೆ. ನಾನ್ ಟ್ಯಾಕ್ಸಿನಲ್ಲಿ ನಾನು ಈಗಾಗಲೇ ಹೇಳಿದೆ, ಟಿಕೆಟ್ಸ್ ಆಗಿರ್ಬೋದು, ಇನ್ನಿತರ ಸೋರ್ಸಸ್ ಆಫ್ ಇನ್ಕಮ್ ಅಪಾರ್ಟ್ ಫ್ರಮ್ ದಿ ಟ್ಯಾಕ್ಸಸ್ ಈಸ್ ಕನ್ಸಿಡರ್ಡ್ ಆಸ್ ರೆವೆನ್ಯೂ, ಆದಾಯ. ಕ್ಯಾಪಿಟಲ್ ಈಗ ರೆವೆನ್ಯೂ ಅಲ್ಲಿ ನಾವು ಆದಾಯವನ್ನ ನೋಡಿದ್ವಿ, ಎಕ್ಸ್ಪೆಂಡಿಚರ್ ಅನ್ನ ಹೇಗೆ ನೋಡಬಹುದು? ಎಕ್ಸ್ಪೆಂಡಿಚರ್ ನಲ್ಲಿಯೂ ಕೂಡ 2 ವಿಧದಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇದೆ. ಒಂದು ಬಹಳ ಮುಖ್ಯವಾಗಿ ನಾವು ನಾನ್ ಟ್ಯಾಕ್ಸ್ ರೆವೆನ್ಯೂ ಅಥವಾ ಎಕ್ಸ್ಪೆಂಡಿಚರ್ ಅನ್ನ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅನ್ನೋದನ್ನ ಹೀಗೆ ತಗೊಳ್ಳೋಣ. ರೆವೆನ್ಯೂ ಎಕ್ಸ್ಪೆಂಡಿಚರ್ ಯಾವುದೆಲ್ಲ? ಸರ್ಕಾರ ಲೋನ್ಸ್ ಗಳನ್ನ ತೆಗೆದುಕೊಳ್ಳುತ್ತೆ, ಅದು ಇಂಟರ್ನ್ಯಾಷನಲ್ ಲೋನ್ಸ್ ಇರ್ಬೋದು, RBI ಇಂದ ಇರ್ಬೋದು, ಇನ್ನಿತರ. ಈ ಲೋನ್ಸ್ಗೆ ಕಟ್ಟುವ ತೆರಿಗೆ ವರ್ಷ ಒಂದಷ್ಟು ಇಂಟ್ರೆಸ್ಟ್ ಅನ್ನ ಕಟ್ಟಬೇಕು. ಒಂದು. ಎರಡನೇದು, ಪ್ರತಿ 5 ವರ್ಷಕ್ಕೊಮ್ಮೆ ಆರ್ಟಿಕಲ್ 280 ಅಡಿಯಲ್ಲಿ ಫಿನಾನ್ಸ್ ಕಮಿಷನ್ ಅನ್ನುವಂಥದ್ದು, ಹಣಕಾಸು ಆಯೋಗ ಅನ್ನುವಂಥದ್ದು ರಚನೆ ಆಗುತ್ತೆ. ಹಣಕಾಸು ಆಯೋಗ ಏನ್ ಮಾಡುತ್ತೆ, ರಾಜ್ಯದಿಂದ ರಾಜ್ಯಕ್ಕೆ ಟ್ಯಾಕ್ಸ್ ಡೆವಲ್ಯೂಷನ್ ಹೇಗಿರಬೇಕು ಅನ್ನೋದ್ರ ಒಂದು ಸ್ಟ್ರಕ್ಚರ್ ಅನ್ನ ಕೊಡುತ್ತೆ. ಗ್ರಾಂಟ್ಸ್ ಹೇಗಿರಬೇಕು, ವರ್ಟಿಕಲ್ ಡೆವಲ್ಯೂಷನ್ ಹೇಗಿರಬೇಕು ಮತ್ತು ಹಾರಿಜಾಂಟಲ್ ಡೆವಲ್ಯೂಷನ್ ಹೇಗಿರಬೇಕು, ಇದರದ್ದೆಲ್ಲ ಐಡಿಯಾ ಕೊಡುತ್ತೆ. ಎನಿಹೌ, ಇದರದ್ದು ಅಂದ್ರೆ ಫಿನಾನ್ಸ್ ಕಮಿಷನ್ ನ ಗ್ರಾಂಟ್ಸ್ ಏನಿರುತ್ತೆ ಅದು ಕೂಡ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಬರುತ್ತೆ. ಮೂರನೇದು, ಅತಿ ದೊಡ್ಡ ಮತ್ತು ಒಂದು ಹಂತದಲ್ಲಿ ಅನೇಕ ಪ್ರೋಗ್ರೆಸಿವ್ ಎಕನಾಮಿಸ್ಟ್ಗಳು ಹೇಳುವಂಥದ್ದು, ಈ ಸಬ್ಸಿಡಿಗಳು ಬೇರೆ ಬೇರೆ ಯೋಜನೆಗಳಿಂದ ಜನಸಾಮಾನ್ಯರಿಗೆ ಕೊಡುವ ಕೆಲವೊಂದಷ್ಟು ನೆಗೆಟಿವ್ ಇದರಲ್ಲಿ ಫ್ರೀ ಬೀಸ್ ಅಂತ ಕರೆಯಲಾಗುತ್ತೆ. ಫ್ರೀ ಬೀಸ್ ಈ ಸಬ್ಸಿಡೀಸ್ಗಳಿಂದ, ಫುಡ್ ಸಬ್ಸಿಡಿ ಆಗಿರ್ಬೋದು, ಫರ್ಟಿಲೈಸರ್ ಸಬ್ಸಿಡಿ ಆಗಿರ್ಬೋದು, ಅಥವಾ ಗ್ಯಾಸ್ ಇನ್ನೊಂದು ಮತ್ತೊಂದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕೊಡುವಂತ ಸಬ್ಸಿಡಿಗಳು.
ಇದೆಲ್ಲವೂ ಕೂಡ ಆರ್ಥಿಕತೆಗೆ ಮಾರಕ ಅಂತ ಪರಿಗಣಿಸಲಾಗುತ್ತದೆ. ಕೊನೆಯದಾಗಿ ನಾವು ಇನ್ನೊಂದು ಸಂಗತಿ ಇಲ್ಲಿ ಗಮನಿಸಬಹುದು, ಡಿಫೆನ್ಸ್ ಸೆಕ್ಟರ್ ಒನ್ ಆಫ್ ದಿ ಬಿಗ್ಗೆಸ್ಟ್. ನಾವು ಸ್ಪೆಂಡಿಂಗ್ ಅನ್ನ ಯಾವ್ದಕ್ ಮಾಡ್ತೀವಿ? ರಕ್ಷಣಾ ಇಲಾಖೆಗೆ. ಯಾಕೆ ಮಾಡ್ತೀವಿ? ಯಾಕೆಂತ ಹೇಳಿದ್ರೆ ಸುರಕ್ಷಿತವಾದಂತ ದೇಶದ ಅನಿವಾರ್ಯತೆ, ಮತ್ತು ಅದರಲ್ಲಿಯೂ ಕೂಡ ಸ್ಯಾಲ್ರಿ, ಒಂದ್ ರ್ಯಾಂಕ್, ಒಂದ್ ಪೆನ್ಷನ್, ಅಗ್ನಿವೀರ್ನಲ್ಲಿ ಸ್ಯಾಲ್ರಿ ಇದೆಯಾ, ಕಂಪೆನ್ಸೇಷನ್ ಇದೆಯಾ, ಇತ್ಯಾದಿ ಇತ್ಯಾದಿ ಇದೆಲ್ಲ ಚರ್ಚೆ ಬರುತ್ತೆ. ಸ್ವಲ್ಪ ಜೂಮ್ ಮಾಡ್ಕೊಳ್ತೀನಿ. ದೇರ್ ಈಸ್ ಸಮ್ ಇಶ್ಯೂ ವಿಚ್ ಈಗ ಸ್ವಲ್ಪ ಡಾರ್ಕ್ ಬರ್ತಾ ಇದೆ ಅನ್ಕೊಳ್ತೀನಿ. ರೈಟ್, ಏನಿಹೌ, ಇದಾದ ಮೇಲೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಇದೆಲ್ಲವೂ ಕೂಡ ಒಂದು ಸಬ್ಸಿಡಿಯ ಭಾಗ. ಮತ್ತು ನಾವು ಪೆನ್ಷನ್ ಇದೆಲ್ಲ ನೋಡ್ತೀವಲ್ಲ, ಇದೆಲ್ಲವೂ ಕೂಡ ಅಗೈನ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ನ ಭಾಗವಾಗಿದೆ. ನೀವು ರೆವೆನ್ಯೂ ಅಲ್ಲಿ ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಟ್ಯಾಕ್ಸ್ ನಾನ್ ಟ್ಯಾಕ್ಸ್ ಅಂತ. ಇಲ್ಲಿ ಯಾವುದೇ ರೆವೆನ್ಯೂ ಬಂದ್ರೂ ಕೂಡ ಅದನ್ನ ಒಟ್ಟಾರೆ ಕ್ಯಾಲ್ಕುಲೇಟ್ ಮಾಡಿದಾಗ ಏನ್ ಬರುತ್ತೆ, ಅದರಿಂದ ಮಾಡುವಂತ ಎಕ್ಸ್ಪೆಂಡಿಚರ್ ಎಲ್ಲವೂ ಕೂಡ ರೆವೆನ್ಯೂ ಎಕ್ಸ್ಪೆಂಡಿಚರ್. ರೈಟ್, ಈಗ ರೆವೆನ್ಯೂ ಡೆಫಿಸಿಟ್ ಅನ್ನುವಂತ ಒಂದು ಪದವನ್ನ ಕೇಳಿರ್ತೀರಿ. ರೆವೆನ್ಯೂ ಡೆಫಿಸಿಟ್ ವಿತ್ತೀಯ ಅಲ್ಲ, ಆದಾಯದ, ರಾಜಸ್ವದ ಕೊರತೆ, ಆದಾಯದ ಕೊರತೆ ಹೀಗೆ ಹೇಳ್ಬೋದೇನೋ. ಸೊ ಏನಿದು? ನಿಮಗೆ ಬಂದಿರತಕ್ಕಂತ ಒಟ್ಟು ಇನ್ಕಮ್, ಫಾರ್ ಎಕ್ಸಾಂಪಲ್, ಅಥವಾ ರಿಸಿಪ್ಟ್ಸ್, ಅಂದ್ರೆ 50 ರೂಪಾಯಿ ಕಲೆಕ್ಟ್ ಆಗಿದೆ. ಯೂಶಲಿ ಹೀಗೆ ಆಗುವಂಥದ್ದು. ಈ ವರ್ಷ ಇಡೀ 50 ರೂಪಾಯಿ ಕಲೆಕ್ಟ್ ಆಗಿದೆ, ಟ್ಯಾಕ್ಸ್ ಇಂದ, ನಾನ್ ಟ್ಯಾಕ್ಸಿನಿಂದ, ಬೇರೆ ಬೇರೆ ಸೋರ್ಸಿನಿಂದ. ಅದರಲ್ಲಿ ಖರ್ಚು 100 ರೂಪಾಯಿ ಆಗಿದೆ. ಅಂದರೆ ರೆವೆನ್ಯೂ ಡೆಫಿಸಿಟ್ ಎಷ್ಟಾಯ್ತು? -50 ಆಯ್ತು. ಬಹುತೇಕ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ರೆವೆನ್ಯೂ ಡೆಫಿಸಿಟ್ ಅನ್ನೋದನ್ನ ಗಂಭೀರವಾಗಿ ಪರಿಗಣಿಸಲಾಗುತ್ತದೆ. ನಿಮ್ಮ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಕಲೆಕ್ಷನ್ ಮಾಡ್ತಾ ಇದ್ದೀರಾ? ಸ್ಟ್ಯಾಂಪ್ ಡ್ಯೂಟಿ ಹಾಕ್ತಾರೆ, ಆಮೇಲೆ ಹಾಲಿನ ದರ ಏರಿಕೆ ಮಾಡ್ತಾರೆ, ಬಸ್ಸಿನ ದರ ಏರಿಕೆ ಮಾಡ್ತಾರೆ, ಯಾವ್ದ್ಯಾವ್ದೋ ಸಬ್ಸಿಡಿಗೋಸ್ಕರ ಎಲ್ಲ ದರಗಳನ್ನ ಏರಿಕೆ ಮಾಡ್ತಾರಲ್ಲ, ಇದು ರೆವೆನ್ಯೂ ಡೆಫಿಸಿಟ್ ಅನ್ನ ತಪ್ಪಿಸ್ಲಿಕ್ಕೋಸ್ಕರ ಅಥವಾ ಅವರ ಪಾಪ್ಯುಲಿಸ್ಟ್ ಯೋಜನೆಗಳನ್ನ ಕೊಡ್ಲಿಕ್ಕೋಸ್ಕರ. ಇನ್ನು ಇದರಲ್ಲಿ ಒಂದು ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂತ ಇದೆ. ಏನ್ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್? ಯೂಶಲಿ ಕೇಂದ್ರ ಸರ್ಕಾರದ ಸಂದರ್ಭದಲ್ಲಿ ಏನ್ ಹೇಳುತ್ತೆ, ನೀವು ಆತರ ಎಲ್ಲ ನೋಡ್ಬೇಡಿ, -50 ರೆವೆನ್ಯೂ ಡೆಫಿಸಿಟ್ ಅಂತ ನೋಡ್ಬೇಡಿ. ಇದರಲ್ಲಿ ನಾನು ಒಂದಷ್ಟು ಪ್ರಮಾಣವನ್ನ ರಾಜ್ಯ ಸರ್ಕಾರಗಳಿಗೆ ಗ್ರಾಂಟ್ ಆಗಿ ಕೊಟ್ಟಿದ್ದೀನಿ. ಯಾವುದಕ್ಕೆ? ಯಾವ್ದಾದ್ರು ಅಸೆಟ್ ಕ್ರಿಯೇಷನ್ಗೆ, ಡಿಸಾಸ್ಟರ್ಗೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ. ಇದನ್ನ ಮೈನಸ್ ಮಾಡಿದಾಗ ನನ್ನ ಹತ್ರ ಎಫೆಕ್ಟಿವ್ ರೆವೆನ್ಯೂ ಬಜೆಟ್, ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅನ್ನುವಂಥದ್ದು ಕೇವಲ 30. ಹೀಗೆ ತನ್ನನ್ನ ತಾನು ಗ್ರೇಟ್ ಅಂತ ತೋರಿಸಿಕೊಳ್ಳುವಂತ ಪ್ರಯತ್ನವಾಗಿ ಎಫೆಕ್ಟಿವ್ ರೆವೆನ್ಯೂ ಬಜೆಟ್ ಡೆಫಿಸಿಟ್ ಅನ್ನುವಂಥ ಕಾನ್ಸೆಪ್ಟ್ ಅನ್ನುವಂಥದ್ದು ಜಾರಿಗೆ ಬಂದಿದೆ. ಸರಿ, ಇದಾದ ಮೇಲೆ ನಾವು ಯೂಶುವಲ್ ಆಗಿ ಇನ್ಕಮ್ ಟ್ಯಾಕ್ಸ್ ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ? ಎಲ್ರಿಗೂ ಕೂಡ ಇದೊಂದು ಇದಿರುತ್ತೆ. ಯೂಶುವಲಿ ಫಾರ್ ಎಕ್ಸಾಂಪಲ್, ಒಂದು 5,000 ರೂಪಾಯಿಗೆ ಇನ್ಕಮ್ ಟ್ಯಾಕ್ಸ್ ಬೀಳ್ತಾ ಇರುತ್ತೆ. ಇದರ ಮೇಲೆ 10% ಸರ್ಚಾರ್ಜ್ ಆಗುತ್ತೆ. ಇದು ನೇರವಾಗಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಎಲ್ಲಿಂದ? ನಾವೆಲ್ಲ ಬಜೆಟ್ ಎಲ್ಲಿ ಹೋಗುತ್ತೆ? ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾಗೆ ಹೋಗುತ್ತೆ, ಅಲ್ಲಿಗೆ ಹೋಗುತ್ತೆ. ಇದಕ್ಕೆ ಈ ಕನ್ಸಾಲಿಡೇಟ್ ಫಂಡ್ ಆಫ್ ಸ್ಟೇಟ್ ಅಥವಾ ಕನ್ಸಾಲಿಡೇಟ್ ಫಂಡ್ ಆಫ್ ಸೆಂಟರ್, ಇದನ್ನ ಶೇರ್ ಮಾಡುವಂತ ಅಗತ್ಯ ಇಲ್ಲ. ನಾವು ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ ಅಂದ್ರೆ 5,000ಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಅಥವಾ 5,000 ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ ಅಂದ್ರೆ ಅದರ ಮೇಲೆ 10% ಸರ್ಚಾರ್ಜ್ ಹಾಕ್ತಾರೆ. ಈ ಸರ್ಚಾರ್ಜ್ ಕೇಂದ್ರಕ್ಕೆ ಹೋಗುತ್ತೆ. ನೆಕ್ಸ್ಟ್ ಇದರ ಮೇಲೆ 4% ಸೆಸ್ ಅನ್ನು ಹಾಕ್ತಾರೆ. ಈ ಸೆಸ್ ಅನ್ನುವಂಥದ್ದು ಹೇಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಸೆಸ್ ಯಾವ್ದ್ರ ಮೇಲೆ ಹಾಕ್ತಾರೆ ಅಂದ್ರೆ 5,000 ಪ್ಲಸ್ 10% ಆಫ್ 5,000 ಮೇಲೆ, ಇದರ ಮೇಲೆ 5% ಸೆಸ್ ಅನ್ನು ಹಾಕ್ತಾರೆ. ಇದು ಪಬ್ಲಿಕ್ ಅಕೌಂಟಿಗೆ ಹೋಗುತ್ತೆ. ಈ ದುಡ್ಡನ್ನ ರಾಜ್ಯ ಸರ್ಕಾರದ ಜೊತೆಗೆ ಹಂಚಿಕೊಳ್ಳಬೇಕಾಗತ್ತೆ. ಸರಿ, ಇದು ಜಾಸ್ತಿ ಬೋರಿಂಗ್ ಆಗ್ಬೋದು. ನಾವು ಕೆಲವು ಟರ್ಮಿನಾಲಜೀಸ್ ಅನ್ನ ನೋಡೋಣ. ಯಾರಿಗೆಲ್ಲ ಬೇಸಿಕ್ಸ್ ಗೊತ್ತಿದೆ ಇದು ಬಹುಶಃ ಸಹಾಯ ಆಗುತ್ತೆ ಮತ್ತು ಉಪಕಾರ ಆಗುತ್ತೆ ಅಂತ ಭಾವಿಸಿಕೊಳ್ತೀನಿ. ಕೆಲವು ಕಾನ್ಸೆಪ್ಟ್ಸು ಇದರ ಜೊತೆಗೆ ಬಜೆಟ್ ಅಂದ ತಕ್ಷಣ, ಈ ಬಾರಿಯ ಬಜೆಟ್ ಬಂದ ಮೇಲೆಯೇ ನಾವು ಇದನ್ನ 1 ರೂಪಾಯಿಗೆ ಇಳಿಸಿ ಎಷ್ಟೆಲ್ಲ ಪೈಸೆಗಳನ್ನ, ಎಷ್ಟೆಲ್ಲ ಪರ್ಸೆಂಟೇಜ್ ಅನ್ನ ಯಾವ್ಯಾವ ವಲಯಕ್ಕೆ ಕೊಟ್ಟಿದ್ದಾರೆ, ಪ್ರೈಮರಿ ಸೆಕ್ಟರ್ಗೆ ಎಷ್ಟು, ಸೆಕೆಂಡರಿಗೆ ಎಷ್ಟು,
ಟರ್ಷರಿಗೆ ಎಷ್ಟು, ಕ್ವಾರ್ಟರ್ಲಿಗೆ ಎಷ್ಟು. ಈ ಪ್ರೈಮರಿ ಯಾವುದು? ಇದು ಕೃಷಿ ಮತ್ತು ಅಲೈಡ್ ಸೆಕ್ಟರ್, ಮೈನಿಂಗ್ ಇನ್ನೊಂದು ಮತ್ತೊಂದು. ಸೆಕೆಂಡ್ರಿ ಇಂಡಸ್ಟ್ರಿ, ಟರ್ಷರಿ ಸರ್ವಿಸ್ ಸೆಕ್ಟರ್, ಕ್ವಾರ್ಟರ್ಲಿ ಇದನ್ನ ನಾವು ಇವಾಲ್ವ್ ಆಗ್ತಾ ಇರ್ತಕ್ಕಂಥ ಬ್ಯೂರೋಕ್ರಸಿ ಇನ್ನೊಂದು ಮತ್ತೊಂದು ಹೀಗೆ ಪರಿಗಣಿಸಬಹುದು. ಹೊಸ ಸೆಕ್ಟರ್ಗಳು, ಹೊಸ ಇವಾಲ್ವಿಂಗ್ ಸೆಕ್ಟರ್ಗಳು. ಆಯ್ತು, ನಾವು ಈಗ ಯಾವ್ದೆಲ್ಲ ನೋಡಿದ್ವಿ? ಒಂದು ರೆವೆನ್ಯೂ ಡೆಫಿಸಿಟ್ ಅನ್ನ ನೋಡಿದ್ವಿ. ಸರಿ, ಯೂಶಲಿ ಏನಾಗುತ್ತೆ, ಬಜೆಟ್ ಡೆಫಿಸಿಟ್ ಅನ್ನುವಂತ ಒಂದು ಪದ ಬರುತ್ತೆ. ಇದೇನು ಅಂತ ಹೇಳಿದ್ರೆ, ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ಕಡೆಗೆ ನೀವು ಬಜೆಟ್ ಡೆಫಿಸಿಟ್ ಅಂದ್ರೆ ಬಜೆಟಿನ ಸಂದರ್ಭದಲ್ಲಿ ಎಷ್ಟು ಕೊರತೆ ಆಯ್ತು. ಈಗ ನಮ್ಗೆ ರೆವೆನ್ಯೂ ಡೆಫಿಸಿಟ್ ಗೊತ್ತಾಯ್ತು, ರಾಜಸ್ವ ನಿಧಿಯ ಕೊರತೆ ಗೊತ್ತಾಯ್ತು. ಅದೇ ರೀತಿಯಲ್ಲಿ ಕ್ಯಾಪಿಟಲ್ ಇಂದಲೂ ಕೂಡ, ಕ್ಯಾಪಿಟಲ್ ನಿಂದ ಕೆಲವು ಪಾಯಿಂಟ್ಸ್ ಅನ್ನು ನಾನು ಹೇಳಬಹುದಾದರೆ, ಕ್ಯಾಪಿಟಲ್ಲಿನ ಫಾರ್ ಎಕ್ಸಾಂಪಲ್ ರಿಸಿಪ್ಟ್, ಇದೆಲ್ಲಿಂದ ಬರುತ್ತೆ? ಕ್ಯಾಪಿಟಲ್ ರಿಸಿಪ್ಟ್, ಬಂಡವಾಳ ಹೂಡಿಕೆ, ಬಂಡವಾಳ. ಒಂದು ಕಡೆಗೆ ಡೆಟ್, ಸಾಲ ಮಾಡ್ತಾರೆ ರಾಜ್ಯ ಸರ್ಕಾರ, ರಾಜ್ಯ ಅಂತಲ್ಲ ಸರ್ಕಾರ. ದೆನ್ ಅದು ಇಂಟರ್ನಲ್ ಡೆಟ್ ಆಗಿದ್ರೆ RBI ಇಂದ ಪಡೆದುಕೊಳ್ಳುವಂಥದ್ದು, ಎಕ್ಸ್ಟರ್ನಲ್ ಆಗಿದ್ರೆ WTO ಇನ್ನೊಂದು ಮತ್ತೊಂದು ವರ್ಲ್ಡ್ ಬ್ಯಾಂಕು ಅಥವಾ ಇಂಟರ್ನ್ಯಾಷನಲ್ IMF ಇವುಗಳಿಂದ ಪಡೆಯುವಂತ ಸಾಲ. ದೆನ್ ಇಲ್ಲಿ ಎಕ್ಸ್ಟರ್ನಲ್ ಆಯ್ತು, ಅದು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಅಥವಾ ಯೂಶಲಿ ಬಹಳ ಪ್ರೋಗ್ರೆಸಿವ್ ಆದಂತ ಗವರ್ಮೆಂಟ್ಸ್ ಏನ್ ಮಾಡುತ್ತೆ, ಹೊರಗಡೆನವರಿಗೆ ಸಾಲದ ಪ್ರಮಾಣ ಕಡಿಮೆ ಮಾಡಿ ಇಂಟರ್ನಲ್ ಡೆಟ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು 20 ಲಕ್ಷ ಕೋಟಿ RBI ಇಂದ ತಗೊಂಡ್ರೆ IMF ಇಂದ ಒಂದು 2 ಲಕ್ಷ ಕೋಟಿಯಷ್ಟು ತಗೊಳ್ತಾರೆ. ಆ ರೀತಿಯ ಒಂದು ಮ್ಯಾನೇಜ್ಮೆಂಟ್ ಇರುತ್ತೆ. ನೆಕ್ಸ್ಟ್, ಒಂದು ಕಡೆಗೆ ಕ್ಯಾಪಿಟಲ್ ಅಂದ ತಕ್ಷಣ ಸಾಲದಿಂದ ಆಯ್ತು, ಸಾಲವಲ್ಲದ ಸಾಲವೇತರದಲ್ಲಿ ಏನೆಲ್ಲ ಇರುತ್ತೆ? ಒಂದು ಕಡೆಗೆ ಸರ್ಕಾರವೇ ಅನೇಕರಿಗೆ ಲೋನ್ ಕೊಟ್ಟಿರುತ್ತೆ, ಬೇರೆ ದೇಶಕ್ಕೆ ಕೊಟ್ಟಿರ್ಬೋದು, ರಾಜ್ಯಗಳಿಗೆ ಕೊಟ್ಟಿರ್ಬೋದು. ಈ ಲೋನ್ ಅನ್ನ ರಿಕವರಿ ಪಬ್ಲಿಕ್ ಕೊಟ್ಟಿರ್ಬೋದು. ಇನ್ನೊಂದು ಬಹಳ ಮುಖ್ಯವಾದಂತ ಕಾನ್ಸೆಪ್ಟ್ ಇತ್ತೀಚಿನ ವರ್ಷಗಳಲ್ಲಿ ರೈಸ್ ಆಗ್ತಾ ಇರ್ತಕ್ಕಂಥದ್ದು ಡಿಸ್ಇನ್ವೆಸ್ಟ್ಮೆಂಟ್. ಯಾವುದು? ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಗಳನ್ನ ಸ್ಟ್ರಾಟಜಿಕ್ ಆಗಿ ಡಿಸ್ಇನ್ವೆಸ್ಟ್ ಮಾಡುವಂಥದ್ದು. 100% ಓನರ್ಶಿಪ್ ಸರ್ಕಾರದಿದ್ರೆ ಅದನ್ನ 25% ಪಬ್ಲಿಕ್ ಕೊಡುವಂಥದ್ದು, ಅಂದ್ರೆ ಶೇರ್ ಮಾರ್ಕೆಟ್ ಕೊಡ್ಬೋದು, ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಗೆ ಓಪನ್ ಅಪ್ ಮಾಡ್ಬೋದು. ಈ ರೀತಿಯ ಸಾಧ್ಯತೆಗಳು. ಸರಿ, ಎಕ್ಸ್ಪೆಂಡಿಚರ್ ನಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲಿ ಒಂದು ಲೋನ್ಸ್ ಗಿವನ್, ಕೊಟ್ಟಿರ್ತಕ್ಕಂಥ ಲೋನ್ಸ್. ಈಗ ಹೊಸದಾಗಿ ಯಾರಿಗೆಲ್ಲ ಸಾಲ ಕೇಳ್ತಾರೆ ಕೊಡ್ತಾರೆ. ಈಗ ರಾಜ್ಯ ಕೇರಳ, ನಮ್ದು ತುಂಬಾ ಕೆಟ್ಟ ಹೋಗ್ಬಿಟ್ಟಿದೆ ರಾಜ್ಯದ ಪರಿಸ್ಥಿತಿ, ನಮ್ಗೆ ಲೋನ್ ಬೇಕು. ಸೊ ಎಕ್ಸ್ಪೆಂಡಿಚರ್ ಯಾವುದು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಲೋನ್ಸ್ ಗಳನ್ನ ಕೊಟ್ಟಾಗ ಆ ಲೋನ್ಸ್ ಗಳನ್ನ ಇವರು ಹೂಡಿಕೆಗೆ ಬಳಸಿಕೊಂಡ್ರೆ ಅದು ಎಫೆಕ್ಟಿವ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಇನ್ನೊಂದು ಮತ್ತೊಂದು, ಮತ್ತೆ ವಾಪಸ್ ಎಕನಾಮಿಕ್ ಬರುತ್ತೆ. ಸಬ್ಸಿಡಿಗೆ ಬಳಸಿಕೊಂಡ್ರೆ ಅದು ಕನ್ಸಂಪ್ಷನ್ ಅಲ್ಲಿ ಕೊನೆ ಆಗುತ್ತೆ. 100 ರೂಪಾಯಿ ಇದ್ದಾಗ ನೀವು 100 ರೂಪಾಯಿಯನ್ನ ಖರ್ಚು ಮಾಡಿದ್ರೆ ಅಲ್ಲಿಗೆ ಮುಗ್ದೋಗುತ್ತೆ. ಅದೇ 100 ರೂಪಾಯಿಯ ಯಾವ್ದಾದ್ರು 1 ರೂಪಾಯಿದು 100 ಸ್ಟಾಕ್ಸ್ ಅನ್ನ ತೆಗೆದುಕೊಳ್ತೀರಿ, 1 ವರ್ಷದ ನಂತರ ಅದರ ವ್ಯಾಲ್ಯೂ 150 ಆಗುತ್ತೆ. ಸೊ ನಿಮ್ಗೆ 50 ರೂಪಾಯಿ ಲಾಭ ಆಯ್ತು, ಬಿಕಾಸ್ ಯು ಹ್ಯಾವ್ ಇನ್ವೆಸ್ಟೆಡ್. ಮನೆ ಕಟ್ತೀರಿ, ಜಾಗ ತಗೊಳ್ತೀರಿ, ಇನ್ನೊಂದು ಮತ್ತೊಂದು ರೋಡ್ ಮಾಡ್ತೀರಿ, ಅದರಿಂದ ಟ್ಯಾಕ್ಸ್ ಬರುತ್ತೆ, ಟೋಲ್ ಬರುತ್ತೆ, ಇತ್ಯಾದಿ ಇತ್ಯಾದಿ. ಅದೇ ರೀತಿಯಲ್ಲಿ ಇನ್ನೊಂದು ಎಕ್ಸ್ಪೆಂಡಿಚರ್ ನಲ್ಲಿ ಕ್ಯಾಪಿಟಲ್ ಗೂಡ್ಸ್ ಅಂಡ್ ಅಸೆಟ್ಸ್, ಕೇಂದ್ರದ ಅಥವಾ ಸರ್ಕಾರದ ಯಾವುದೆಲ್ಲ ಆಸ್ತಿಗಳಿರುತ್ತೆ ಅವುಗಳಿಂದ ಬರುವಂತಹ ಅಥವಾ ಅವುಗಳ ಕ್ರಿಯೇಷನ್ಗೆ ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಪೈಪ್ಲೈನ್ ಅಡಿಯಲ್ಲಿ ಕೇಂದ್ರ ಸರ್ಕಾರ ಇಸ್ ಟ್ರೈಂಗ್ ಟು ಬಿಲ್ಡ್ ಲಾಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಅವೆಲ್ಲವೂ ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಭಾಗವಾಗಿ ಬರುತ್ತೆ. ಪ್ರೋಗ್ರೆಸಿವ್ ಎಕನಾಮಿಯಲ್ಲಿ ಎಕ್ಸ್ಪೆಂಡಿಚರ್ಗೆ ಹೆಚ್ಚಿನ ಯಾವ ಎಕ್ಸ್ಪೆಂಡಿಚರ್? ಕ್ಯಾಪಿಟಲ್ಗೆ, ನಾಟ್ ರೆವೆನ್ಯೂ. ರೆವೆನ್ಯೂ ಯಾವುದು? ನೀವು ಕನ್ಸಂಪ್ಷನ್ ಆಗುತ್ತೆ, ಅದಕ್ಕೆ ಈಗ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅಂದಾಗ ಆರ್ಮಿಯಲ್ಲಿ ಅಥವಾ ನಮ್ಮ ಡಿಫೆನ್ಸ್ ಫೋರ್ಸಸ್ಗಳಲ್ಲಿ ಅಗ್ನಿವೀರ ಬರುತ್ತೆ, ಓಲ್ಡ್ ಪೆನ್ಷನ್ ಪ್ಲಾನ್ ಕ್ಯಾನ್ಸಲ್ ಆಗುತ್ತೆ, ಈ ತರದ ಎಲ್ಲ ಸಂಗತಿಗಳು ಇಲ್ಲಿ. ಈಗ ಕೆಲವು ಟರ್ಮಿನಾಲಜೀಸ್ ಅನ್ನು ನೋಡೋಣ. ಒಂದು, ನಾನು ಈಗಾಗಲೇ ಹೇಳಿದೆ, ಬಜೆಟ್ ಡೆಫಿಸಿಟ್, ಬಜೆಟ್ ಡೆಫಿಸಿಟ್ಗಿಂತ ಮುಂಚೆ ರೆವೆನ್ಯೂ ಡೆಫಿಸಿಟ್. ರೆವೆನ್ಯೂ ಏನು? ಆದಾಯ ಕಡಿಮೆ ಇದೆ, ಖರ್ಚು ಜಾಸ್ತಿ ಇದೆ. ಅದೇ ರೀತಿಯಲ್ಲಿ ಕ್ಯಾಪಿಟಲ್
ಡೆಫಿಸಿಟ್ ಆದಾಯ ಕಡಿಮೆ, ಹೂಡಿಕೆ ಕಡಿಮೆ, ಅದರ ಖರ್ಚು ಜಾಸ್ತಿ. ಆದ್ರೆ ಇವೆಲ್ಲವನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಬಜೆಟ್ ಡೆಫಿಸಿಟ್ ಅಲ್ಲಿ ಏನ್ ಮಾಡ್ತಾರೆ, ಜೀರೋಗೆ ತಗೊಂಡು ಬರ್ತಾರೆ. ಹೇಗೆ, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಏನ್ ಮಾಡ್ತಾರೆ, ಆದಾಯ ಕ್ಯಾಪಿಟಲ್ ನಲ್ಲಿ ಆದಾಯವನ್ನ ಇದು ನೋಡಿ, ಇಲ್ಲಿ ಏನಾಗುತ್ತೆ -50 ಬಂತ. ಈ -50 ಸರಿದೂಗಿಸ್ಲಿಕ್ಕೆ ಈ ಆದಾಯದ ಭಾಗದಲ್ಲಿ ಹೆಚ್ಚುವರಿ ಸಾಲವನ್ನ ಮಾಡ್ತಾರೆ. ಈ ಸಾಲದ ಮುಖೇನ ಬಜೆಟ್ ಡೆಫಿಸಿಟ್ ಅನ್ನ ಜೀರೋಗೆ ತೆಗೆದುಕೊಂಡು ಬರ್ತಾರೆ. ಎಲ್ಲಿಂದ, ಕ್ಯಾಪಿಟಲ್ ನಿಂದ ಸಾಲ ಮಾಡೋದ್ರಿಂದ. ಬಜೆಟ್ ಡೆಫಿಸಿಟ್ ಜೀರೋ ಮಾಡಿದ್ರೆ ಮುಗ್ದೋಯ್ತಾ, ಲೆಕ್ಕಕ್ಕೆ ಸರಿ ಆಯ್ತು. ಈಗ ಮುಂದಿನ ವರ್ಷಕ್ಕೆ ಅದಕ್ಕೆ ಬೇಕು ಖರ್ಚಿಗೆ, ಆದಾಯಕ್ಕೆ ಅಥವಾ ಇನ್ನಿತರ ಸೇವೆಯನ್ನ ಕೊಡ್ಲಿಕ್ಕೆ, ಸರ್ಕಾರ ನಡೆಸಲಿಕ್ಕೆ. ಅವಾಗ ಏನ್ ಮಾಡುತ್ತೆ, ಇದು ಸಾಲವನ್ನ ಮಾಡುತ್ತೆ, ಹೆಚ್ಚುವರಿ ಸಾಲ. ಇದಕ್ಕೆ ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳ್ತಾರೆ. ಹೆಚ್ಚುವರಿಯಾಗಿ ನನ್ನ ಫಿನಾನ್ಷಿಯಲ್ ಇಯರ್ನ ಫಿಸ್ಕಲ್ ಪಾಲಿಸಿ, ಸರ್ಕಾರದ ಪಾಲಿಸಿ, ಫಿಸ್ಕಲ್ RBI ನ ಪಾಲಿಸಿ, ಬ್ಯಾಂಕ್ ಪಾಲಿಸಿ, ಮಾನಿಟರಿ ಆಯ್ತು. ಈ ಫಿಸ್ಕಲ್ ನ ಸರಿದೂಗಿಸ್ಲಿಕ್ಕೋಸ್ಕರ ಸಾಲವನ್ನ ಮಾಡ್ತಾರೆ. ಈ ಹೆಚ್ಚುವರಿ ಸಾಲ ಎಲ್ಲಿಂದಾದ್ರೂ ಮಾಡ್ಬೋದು. ಮತ್ತೆ ಅಗೈನ್ ಆಫ್ ಬಾರೋಯಿಂಗ್ ಅಂತ ಹೇಳ್ತೀವಿ, ಆಫ್ ಬಜೆಟ್ ಬಾರೋಯಿಂಗ್ ಅಂತ ಹೇಳ್ತೀವಿ. ಬಜೆಟ್ ಅನ್ನ ಜೀರೋಗೆ ತಂದು ಎಲ್ಲಿ ಕ್ಯಾಪಿಟಲ್ ಅಲ್ಲಿ ಜಾಸ್ತಿ ತಗೊಂಡ್ರು, ಈಗ ಮತ್ತೆ ಸಾಲ ಬೇಕಾಗುತ್ತೆ, ಬೇರೆ ಬೇರೆ ಯೋಜನೆಗೆ ಇನ್ನೊಂದು ಬರ್ತದೆ. ಹೀಗೆ ತರುವಾಗ ಏನ್ ಮಾಡ್ತಾರೆ, ಮುಂಚೆ ಎಲ್ಲ ಬೇಕಾಬಿಟ್ಟಿ ಸಾಲ, ಫಿನಾನ್ಷಿಯಲ್ ಶಿಸ್ತು, ಫಿಸ್ಕಲ್ ಡಿಸಿಪ್ಲಿನ್ ಅನ್ನೋದು ಇರಲಿಲ್ಲ. ಇವತ್ತಿನ ಸಾಲ ಮುಂದಿನ ತಲೆಮಾರು ಪೇ ಮಾಡ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡಿದ್ರು, 2003 ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ FRBM ಆಕ್ಟ್ ಅನ್ನು ತೆಗೆದುಕೊಂಡು ಬಂತು. FRBM ಇದು ಏನ್ ಹೇಳುತ್ತೆ, ಒಂದು 3% ಫಿಸ್ಕಲ್ ಡೆಫಿಸಿಟ್ ಇರಬೇಕು, ಒಂದು 3% ರೆವೆನ್ಯೂ ಡೆಫಿಸಿಟ್ ಇರಬೇಕು. ಅಂದರೆ ನೀವು ಆದಾಯದ ಪ್ರಮಾಣವನ್ನ ಹೆಚ್ಚಿಸಿಕೊಳ್ಳಿ, ಸಾಲದ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳಿ. ಸೊ ದಟ್ ಒಂದು ಬ್ಯಾಲೆನ್ಸ್ಡ್ ಆದಂತ ಎಕನಾಮಿ ಇರುತ್ತೆ, ಹಳಿ ತಪ್ಪೋದಿಲ್ಲ. ಬಟ್ಟೆ ನೀವು ಸಾಲ ಮಾಡ್ಕೊಂಡು ಬೇಕಾಬಿಟ್ಟಿ ಸ್ಕೀಮ್ಸ್ ಗಳನ್ನ ಕೊಡ್ತಾ ಹೋದಲ್ಲಿ ದೇಶ ದಿವಾಳಿ ಆಗುವಂತ ಅಪಾಯ ಇರುತ್ತೆ ಅಂತ. ಈಗ ಅದನ್ನ ಸರ್ಕಾರ ಮತ್ತೆ ಮತ್ತೆ ಅಮೆಂಡ್ ಮಾಡ್ತಾ ಇರುತ್ತೆ ಪ್ರತಿ ಬಜೆಟ್ ಸಂದರ್ಭದಲ್ಲಿ. ಈ ಬಾರಿಯ ಬಜೆಟ್ ನಲ್ಲಿ ಫಿಸ್ಕಲ್ ಡೆಫಿಸಿಟ್ ನ ಟಾರ್ಗೆಟ್ ಅನ್ನ ಸ್ವಲ್ಪ ಸಡಿಲ ಮಾಡಿ ಬಿಡುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎನಿಹೌ, ಒಂದು ಕಡೆ ಬಜೆಟ್ ಡೆಫಿಸಿಟ್ ಪ್ಲಸ್ ಡೆಪ್ ಬಾರೋಯಿಂಗ್, ನಾನು ಈಗಾಗಲೇ ಹೇಳಿದೆ, ಹೆಚ್ಚುವರಿ ಬಾರೋ ಮಾಡೋದನ್ನ ಇದಕ್ಕೆ ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳ್ತಾರೆ. ಒಂದು ವೇಳೆ ಮಾಡಿಲ್ಲ ಅವಾಗ ಫಿಸ್ಕಲ್ ಸರ್ಪ್ಲಸ್ ಆಗುತ್ತೆ. ಸಾಮಾನ್ಯವಾಗಿ ಯಾವ ಸರ್ಕಾರನೂ, ಯಾವ ರಾಜ್ಯನೂ ಇರ್ಬೋದು, ಯಾರು ಇರ್ಬೋದು, ಫಿಸ್ಕಲ್ ಸರ್ಪ್ಲಸ್ ಮಾಡಿಕೊಳ್ಳುವಂತ ಇದಿರಲ್ಲ. ಕಡಿಮೆ ಇಂಟ್ರೆಸ್ಟ್ ರೇಟ್ಗೆ ಸಾಲ ತಗೊಂಡು ಹೆಚ್ಚುವರಿ ಹೂಡಿಕೆ ಮಾಡೋದು, ಹೆಚ್ಚುವರಿ ಖರ್ಚನ್ನ ಮಾಡುವಂಥದ್ದು, ಜನಸಾಮಾನ್ಯರ ಸೋಷಿಯಲ್ ಸೆಕ್ಟರ್ ಬೆನಿಫಿಟ್ಸ್ ಯೂಸ್ ಮಾಡುವಂಥದ್ದು, ಇದನ್ನೆಲ್ಲ ಮಾಡ್ತಾರೆ. ನೆಕ್ಸ್ಟ್ ಇಲ್ಲೊಂದು ಪ್ರೈಮರಿ ಡೆಫಿಸಿಟ್ ಅಂತ ಇದೆ. ಇದು ಏನು ಅಂತ ಹೇಳಿದ್ರೆ, ಸುಮ್ಮನೆ ಈ ಡೆಫಿಸಿಟಿನ ನಂಬರ್ಸ್ ಅನ್ನ ತೋರಿಸ್ಲಿಕ್ಕೆ ಜನಸಾಮಾನ್ಯರಿಗೆ, ಏನ್ರಿ ರೆವೆನ್ಯೂ ಡೆಫಿಸಿಟ್ ಜಾಸ್ತಿ ಇದೆ, ಫಿಸ್ಕಲ್ ಜಾಸ್ತಿ ಇಲ್ಲಪ್ಪ, ನಮ್ದು ಪ್ರೈಮರಿ ಡೆಫಿಸಿಟ್ ನೋಡಿದ್ದೀರಾ ನೀವು, ಏನ್ ಹೇಳೋದು ಇಲ್ಲಿ ನೋಡಿ, ಫಿಸ್ಕಲ್ ಡೆಫಿಸಿಟ್ ಮೈನಸ್ ಇದರಲ್ಲಿ ನಾನು ಹಳೆಯ ಲೋನ್ಸ್, ಹಳೆಯ ಸಾಲಕ್ಕೆ ಇಂಟ್ರೆಸ್ಟ್ ಅನ್ನ ಕಟ್ಟುತ್ತಿದ್ದೇನೆ. ಇಂಟ್ರೆಸ್ಟ್ ಪೇಮೆಂಟ್ಗೆ ಬಡ್ಡಿ ಕಟ್ಟುವಂಥದ್ದು, ಬಡ್ಡಿ ಕಟ್ಟುವಿಕೆ ಆಯ್ತಾ. ಹಾಗಾಗಿ ನನ್ನ ಫಿಸ್ಕಲ್ ಡೆಫಿಸಿಟ್ ಕಡಿಮೆ ಇದೆ ಅಂತ ತೋರಿಸುವ ಒಂದು ಜಾಣತನ ಆಗಿರುತ್ತೆ. ಬೇಸಿಕ್ ಆದಂತ ಫಿಸ್ಕಲ್ ಡೆಫಿಸಿಟ್, ರೆವೆನ್ಯೂ ಡೆಫಿಸಿಟ್, ಬಜೆಟ್ ಡೆಫಿಸಿಟ್, ಪ್ರೈಮರಿ ಡೆಫಿಸಿಟ್, ಆಮೇಲೆ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್, ಇದೆಲ್ಲ ತಿಳ್ಕೊಂಡ್ವಿ. ಸಾಮಾನ್ಯವಾಗಿ ಒಂದು ಸರ್ಕಾರ ಯೋಜನೆಯನ್ನ ತಂದ್ರೆ 3 ನೆಲೆಯಲ್ಲಿ ಇದನ್ನ ಇದು ಮಾಡುತ್ತೆ, ಒಂದು ಯೋಜನೆಯನ್ನ ತರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಯೋಜನೆ ಸೆಂಟ್ರಲ್ ಸೆಕ್ಟರ್, ಪೂರ್ಣವಾಗಿ ಕೇಂದ್ರ ಸರ್ಕಾರ ಅದರ ಖರ್ಚು ವೆಚ್ಚ ಎಲ್ಲವನ್ನ ನೋಡ್ಕೊಳ್ಳುತ್ತೆ. ಅದಕ್ಕೆ ಇತ್ತೀಚೆಗೆ ಬಾರ್ಡರ್ ವಿಲೇಜಸ್ ಪ್ರೋಗ್ರಾಮ್ ಅನ್ನೋದನ್ನ ನೀವು ಕೇಳಿರಬಹುದು. ಅದೇ ರೀತಿಯಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಅಂತ ಆಗುತ್ತೆ. ಇದರಲ್ಲಿ ಸಾಮಾನ್ಯವಾದಂತ ಸ್ಟೇಟಿಗೆ 70% ಸ್ಟೇಟ್ ಕೊಟ್ರೆ, ಸೆಂಟರ್ ಕೊಟ್ರೆ 30% ರಾಜ್ಯ ಸರ್ಕಾರ ಹಾಕೊಳ್ಳುತ್ತೆ. ನೀವು ಸಾಧಾರಣ ನೋಡ್ತೀರಾ,
ಪಾಲಿಸಿ ಕೇಂದ್ರದ್ದಾಗಿರುತ್ತೆ. ಅದರ ಮೇಲೆ ಬೋರ್ಡ್ಗಳು, ಅದರ ಮೇಲಿನ ಎಲ್ಲ ಹೆಗ್ಗಳಿಕೆ ತಗೊಳ್ಳುವಂಥದ್ದು, ಕ್ರೆಡಿಟ್ಸ್ ತಗೊಳ್ಳುವಂಥದ್ದು ರಾಜ್ಯ. ಯಾಕಂದ್ರೆ 30% ಅದು ಹಾಕ್ತಾ ಇದೆ. ಫಾರ್ ಎಕ್ಸಾಂಪಲ್, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟಿನ ಅಡಿಯಲ್ಲಿ ಜನಸಾಮಾನ್ಯರಿಗೆ ಕೊಡ್ತಾ ಇರ್ತಕ್ಕಂಥ ಅಕ್ಕಿ, ಬೇಳೆ, ದವಸ ಧಾನ್ಯ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ 70% ಕಾಂಟ್ರಿಬ್ಯೂಷನ್ ನಿಂದ ಬರ್ತಾ ಇರ್ತಕ್ಕಂಥದ್ದು, 30% ರಾಜ್ಯ ಸರ್ಕಾರದ್ದು. ಆದರೆ ಹೆಸರುಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಅವರ ಫೋಟೋ, ಅವರ ಹೆಸರು, ಇಂಥ ಒಂದು ಫ್ಲೆಕ್ಸಿಬಿಲಿಟಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಸ್ಟೇಟ್ ಸ್ಕೀಮ್ಸ್, ಅದು ರಾಜ್ಯ ಸರ್ಕಾರವೇ ಹೂಡಿಕೆ ಮಾಡಿಕೊಳ್ಳುತ್ತೆ. ಇದರಲ್ಲಿ ಮತ್ತೆ ಸೆಂಟ್ರಲ್ ಸೆಕ್ಟರ್ ಮತ್ತು ಸೆಂಟ್ರಲಿ ಸ್ಪಾನ್ಸರ್ಡ್ ಅಲ್ಲಿ ಕೆಲವು ತೀರಾ ಸ್ಟ್ರಾಟಜಿಕ್, ಬಹಳ ಇಂಪಾರ್ಟೆಂಟ್ ಆದಂತ ಕೋರ್ ಸ್ಕೀಮ್ಸ್ಗಳಾಗಿ, ಫಾರ್ ಎಕ್ಸಾಂಪಲ್ ಟಾಯ್ಲೆಟ್ ಕಟ್ಟುವಂಥದ್ದು ಬಹಳ ಮುಖ್ಯ ಆಗುತ್ತೆ ಸರ್ಕಾರಕ್ಕೆ, ಅದನ್ನ ಕೋರ್ ಸ್ಕೀಮ್ ಆಗಿ ತೆಗೆದುಕೊಂಡು ಬರ್ತಾರೆ. ಅದೇನೇ ಆಗಿರಲಿ, ಈ ಬಾರಿಯ ಬಜೆಟ್ ಅನ್ನುವಂಥದ್ದು, ಒಟ್ಟಾರೆ ನನಗೆ ಬಜೆಟಿನ ಆಯಾಮಗಳು ಗೊತ್ತಾಯ್ತು ಅಂತ ಭಾವಿಸ್ಕೊಳ್ತೀನಿ. ಈ ಬಾರಿಯ ಬಜೆಟ್ ಅನ್ನುವಂಥದ್ದು ಇಡೀ ಪ್ರಪಂಚ ಎದುರು ನೋಡ್ತಾ ಇದೆ ಅನೇಕ ಕಾರಣಗಳಿಂದ. ಒಂದು ಆರ್ಥಿಕತೆಯ ಹಳ್ಳಿ ಅನ್ನುವಂಥದ್ದು ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕು ಅಂತ ಹೇಳಿದಾಗ ಬಹಳ ಬ್ಯೂಟಿಫುಲ್ ಆದಂತ ಬಜೆಟ್ ಡಾಕ್ಯುಮೆಂಟ್ ಇರ್ತಕ್ಕಂಥದ್ದು ಅಥವಾ ಡೀಟೇಲ್ಸ್ ಇರ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ನೀವು ತೀರಾ ತೆರಿಗೆಯನ್ನು ಹೆಚ್ಚು ಮಾಡಿಬಿಟ್ರೆ ಮಾರ್ಕೆಟ್ ಸೆಂಟಿಮೆಂಟ್ ಹರ್ಟ್ ಆಗುತ್ತೆ. ತೀರಾ ತೆರಿಗೆ ಹಾಕದೇ ಇದ್ರೆ ನಿಮ್ಮ ಆದಾಯ ಬಿದ್ದೋಗುತ್ತೆ. ಎಲ್ಲಿ ಹೂಡಿಕೆ ಅನ್ನುವಂಥದ್ದು ಪ್ರೈವೇಟ್ ಇಂದ ಬರ್ತಾ ಇಲ್ಲ, ಆಗ ನೀವು ಸಾಲ ಮಾಡಿ ಆದ್ರೂ ಅಥವಾ ಬೇರೆ ಬೇರೆ ಸೋರ್ಸಸ್ ಗಳನ್ನ ಬಳಸ್ಕೊಂಡಾದ್ರೂ ನೀವು ಹೂಡಿಕೆಯ ಮಾರ್ಗಗಳನ್ನ ಕಂಡುಕೊಳ್ಳಬೇಕು. ಆ ಮೂಲಕ ದೂರಗಾಮಿಯಾಗಿ ನಡ್ಜಿಂಗ್ ಅಂತ ಹೇಳ್ತೀವಿ, ನಡ್ಜಿಂಗ್ ಬಜೆಟ್ ಅಂತ, ನಡ್ಜ್ ಮಾಡುವಂಥದ್ದು, ಪುಷ್ ಮಾಡುವಂಥದ್ದು, ಆ ಮೂಲಕ ಪ್ರಗತಿಯ ಪಟರಿಯನ್ನ ಹೀಗಿರ್ತಕ್ಕಂಥ ಪ್ರಗತಿಯ ಪಟರಿಯನ್ನ ಹೀಗೆ ಮೇಲ್ಗಡೆ ಟ್ರಾಜೆಕ್ಟರಿಯಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಸರ್ಕಾರದ ಹೊಣೆಗಾರಿಕೆ ದೊಡ್ಡದಾಗಿರುತ್ತೆ. ಬಜೆಟಿನ ಕೆಲವು ಟರ್ಮಿನಾಲಜೀಸ್ಗಳು ಗೊತ್ತಾಯ್ತು. ಕಾಮನ್ ಪರ್ಲಾನ್ಸ್ ಅಲ್ಲಿ ಅದು ಇನ್ಕಮ್ ಟ್ಯಾಕ್ಸಿನ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಯಾಕೆ GST ಅನ್ನೋದು ಬಂದು, ಮುಂಚೆ ಎಲ್ಲ ಇನ್ಕಮ್ ಟ್ಯಾಕ್ಸ್ ಮತ್ತು ಕಾರ್ಪೊರೇಟ್ ಟ್ಯಾಕ್ಸ್ ಮೇಜರ್ ಕಾಂಟ್ರಿಬ್ಯೂಟರ್ಸ್ ಇರ್ತಾ ಇತ್ತು ಟ್ಯಾಕ್ಸ್ ರೆವೆನ್ಯೂ ಅಲ್ಲಿ. ಈಗ GST ಬಂದು ಸಿಂಗಲ್ ಆದಂತ ಸಿಸ್ಟಮ್ ಅನ್ನ ಮಾಡೋದ್ರ ಮೂಲಕ ಹೆಚ್ಚು ಕಡಿಮೆ ಎಲ್ಲ ವಲಯಗಳು GST ಅಡಿ. ಈ ಬಜೆಟ್ ನಲ್ಲಿ ಪೆಟ್ರೋಲಿಯಂ ಅನ್ನು ಕೂಡ GST ಅಡಿಯಲ್ಲಿ ತರುವ ಮಾತುಕತೆಗಳಾಗ್ತಾ ಇದೆ. ಅಟ್ಲೀಸ್ಟ್ ಒಂದು ಅನೌನ್ಸ್ಮೆಂಟ್ ಏನೋ ಒಂದು ಬರಬಹುದಾದಂತ ಸಾಧ್ಯತೆ ಇದೆ. ಅದೇನಾಗಿರ್ಲಿ, GST ಯಾವಾಗ ತನ್ನ ತೆಕ್ಕೆಗೆ ಮೋಸ್ಟ್ ಆಫ್ ದಿ ಸೆಕ್ಟರ್ಸ್ ಗಳನ್ನ ಒಳಗೊಳ್ತೋ, ವ್ಯಾಟ್ ಮುಂಚೆ, ಸೆನ್ ವ್ಯಾಟ್, ಇನ್ನೊಂದು ಸರ್ವಿಸ್ ಟ್ಯಾಕ್ಸ್, ಇದೆಲ್ಲ ಇದ್ದದ್ದು GST ಅಡಿಯಲ್ಲಿ ಬಂತು. ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಮತ್ತು ಆಕ್ಟಿನ ಮುಖಾಂತರ ಬಂದಿರತಕ್ಕಂಥದ್ದು. ಇದರ ಟ್ಯಾಕ್ಸ್ ರೆವೆನ್ಯೂ ಅನ್ನುವಂಥದ್ದು ಒನ್ ಆಫ್ ದಿ ಹೈಯೆಸ್ಟ್. ಇಡೀ ಟ್ಯಾಕ್ಸ್ ಬಜೆಟ್ ಡಾಕ್ಯುಮೆಂಟ್ ಅಲ್ಲಿ GST ಡಾಕ್ಯುಮೆಂಟ್ ಜಾಸ್ತಿ ಇರುತ್ತೆ. ಏನೇ ಆಗ್ಲಿ, ಆಲ್ ದ ಬೆಸ್ಟ್ ಬಜೆಟಿಗೆ. ಇದೊಂದು ರೀತಿಯ ಮೇಕ್ ಆರ್ ಬ್ರೇಕ್ ಬಜೆಟ್. ನಾವು ಸಾಧಾರಣ ಈ ಪದಗಳನ್ನು ಯಾವಾಗ ಬಳಸ್ತೀವಿ? ಒಂದೋ ಚುನಾವಣಾ ವರ್ಷದಲ್ಲಿ, ಚುನಾವಣಾ ಮುಗಿಸಿ ಬಂದ ವರ್ಷದಲ್ಲಿ, ಬಹಳ ಕ್ರಿಟಿಕಲ್ ಜಂಕ್ಷರ್ ಆರ್ಥಿಕತೆ ಇದ್ರೆ ಸಾಮಾನ್ಯವಾಗಿ ನಾವು ಪ್ರತಿ ವರ್ಷ ಬಳಸ್ತೀವಿ. ಯಾಕಂದ್ರೆ ಪ್ರತಿ ವರ್ಷ ಈ ಪಾಲಿಸಿಯಲ್ಲಿ ಏನಾದ್ರೂ ತಪ್ಪಾದ್ರೆ ಬಜೆಟ್ ಹಳಿ ತಪ್ಪುವಂತ ಸಾಧ್ಯತೆ ಇರುತ್ತೆ, ಭಾರತೀಯ ಆರ್ಥಿಕತೆ ಹಳಿ ತಪ್ಪುವಂತ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಇರ್ತೀವಿ. ಹಾಗಾಗಿ ದಿಸ್ ಇಸ್ ಮೇಕ್ ಆರ್ ಬ್ರೇಕ್ ಬಜೆಟ್. ನಿರ್ಮಲಾ ಸೀತಾರಾಮನ್ ಅವರ 7ನೇ ಬಜೆಟ್. ಸಾಕಷ್ಟು ಹೋಪ್ಸ್ ಇದೆ, ಸಾಕಷ್ಟು ವರೀಸ್ ಕೂಡ ಇದೆ. ತುಂಬಾ ಟ್ಯಾಕ್ಸ್ ಹಾಕ್ತಾರೆ ಅನ್ನುವಂತ ವರಿ ಸೋಷಿಯಲ್ ಮೀಡಿಯಾದಲ್ಲಿದ್ರೆ, ಇನ್ನೊಂದು ಕಡೆಗೆ ಫಿಸ್ಕಲ್ ಡೆಫಿಸಿಟ್ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ FRBM ಅನ್ನ ತುಂಬಾ ಬ್ಯೂಟಿಫುಲ್ ಆಗಿ ಕೊಂಡೋಗ್ತಾರೆ. ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಮೋದಿ ಅವರ ನೀತಿಯನ್ನ, ಮತ್ತು ಸಾಮಾಜಿಕ ಆಯಾಮದಲ್ಲಿ ಜನಸಾಮಾನ್ಯರ ಅಗತ್ಯತೆಗಳನ್ನ ಸರಿದೂಗಿಸುವ ರೀತಿಯಲ್ಲಿ ಅಂತ. ಬೋತ್ ಕ್ರಿಟಿಕಲ್ ಮತ್ತು ಪಾಸಿಟಿವ್ ಆದಂತ ಫ್ರಂಟ್ ನಲ್ಲಿಯೂ ಕೂಡ ಒಂದಷ್ಟು ಪಾಯಿಂಟ್ ಸಿಗುತ್ತೆ. ಏನೇ ಆಗ್ಲಿ, ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆಗೆ, ಮುಂದಿನ ಮೋದಿ 3.0ನ ಮಹತ್ವಾಕಾಂಕ್ಷೆಗೆ 100 ದಿನದಲ್ಲಿ ಸಾಕಷ್ಟು ಮಾಡ್ತೀನಿ ಅಂತ ಹೇಳಿದ್ರು. ಬಹುಶಃ ದಿಸ್ ಕ್ಯಾನ್ ಬಿ ಒನ್ ಆಫ್ ದಿ ಸ್ಟೇಜಸ್. ಇಲ್ಲಿಂದ ರಿಫಾರ್ಮ್ ಶುರುವಾಗಬಹುದು. ಆರ್ಥಿಕ ಸುಧಾರಣೆಗಳು ಬಹಳ ಮುಖ್ಯ. ಅದರ ಕಂಟಿನ್ಯೂಟಿ ಇದರಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇದೆ. ಅದು ಟ್ಯಾಕ್ಸ್ ಫ್ರಂಟ್ ಅಲ್ಲಿ ಇರ್ಬೋದು, ಅಥವಾ ಟ್ಯಾಕ್ಸ್ ಫ್ರಾಡ್ ಇರ್ಬೋದು, ಎಕನಾಮಿಕ್ ಅಫೆನ್ಸಸ್ ಫ್ರಂಟ್ ಅಲ್ಲಿ ಇರ್ಬೋದು, ಇತ್ಯಾದಿ ಇತ್ಯಾದಿ. ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ ಗಳಲ್ಲಿ ಇರ್ಬೋದು, ಹೊಸ ಮೇಕ್ ಇನ್ ಇಂಡಿಯಾ ಪಾಲಿಸೀಸ್ ಇರ್ಬೋದು, ಪೋರ್ಟ್ ಪ್ರಾಜೆಕ್ಟ್ಸ್ ಇರ್ಬೋದು. ಪೋರ್ಟಿನ ಸಂದರ್ಭದಲ್ಲಿ ಭಾರತದಲ್ಲೇ ಪೋರ್ಟ್ ಶಿಪ್ ರಚನೆಯ ಸಂದರ್ಭದಲ್ಲಿ ಇರ್ಬೋದು, ರಿನ್ಯೂವೇಬಲ್ ಎನರ್ಜಿ, ಡಿಫೆನ್ಸ್ ಸೆಕ್ಟರ್, ಇವೆಲ್ಲ ಬಹಳ ಮಹತ್ವಪೂರ್ಣವಾಗಿ ನೋಡಬಹುದಾದಂತ ಸೆಕ್ಟರ್ಗಳಾಗಿ ನಮಗೆ ಪರಿಣಮಿಸುತ್ತೆ. ಆಲ್ ದ ಬೆಸ್ಟ್ ಅಂತ ಮತ್ತೆ ಹೇಳ್ತಾ, ಈ ಬಾರಿಯ ಬಜೆಟ್ ಅನ್ನುವಂಥದ್ದು ಬಹಳ ಕುತೂಹಲ, ಮತ್ತು ಎಂದಿನಂತೆ ಈ ಮುಂದಿನ 5 ವರ್ಷಗಳ ಪಥ ನಿರ್ದೇಶನವನ್ನ, ಒಂದು ಹೈವೇಯನ್ನು ಹಾಕಿ ಕೊಡಬಲ್ಲಂತ ಬಹಳ ಎಫೆಕ್ಟಿವ್ ಆದಂತ ಬಜೆಟ್ ಆಗಿ ಇದು ನಿಲ್ಲಬಹುದು. ಹಾಗಾಗಿ ಲೆಟ್ಸ್
ಲುಕ್ ಫಾರ್ವರ್ಡ್ ಫಾರ್ ದಿ ಬಜೆಟ್. ಮತ್ತು ಇಲ್ಲಿ ಈ ಕೊಟ್ಟಿರ್ತಕ್ಕಂಥ ಒಂದಷ್ಟು ಟರ್ಮಿನಾಲಜೀಸ್ ಗಳನ್ನ ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ಜನಸಾಮಾನ್ಯರಾಗಿ ಎಲ್ಲರಿಗೂ ಕೂಡ ಬಜೆಟ್ ಅನ್ನ ಹೇಗೆ ಬಳಸಿಕೊಳ್ಳಬಹುದು, ಹೇಗೆ ಓದಬಹುದು, ಹೇಗೆ ಅರ್ಥ ಮಾಡ್ಕೊಳ್ಬಹುದು, ನಮ್ಮ ಬದುಕಿನ ಮೇಲೆ ಯಾವೆಲ್ಲ ರೀತಿಯಲ್ಲಿ, ಬರೀ ನಾವು ನೋಡ್ತಾ ಇರ್ತೀವಿ, ಒಬ್ಬ ಸ್ಮೋಕರ್ ಆಗಿದ್ರೆ ನೋಡ್ತಾ ಇರ್ತಾನೆ, ಅಯ್ಯೋ ಸಿಗರೇಟ್ ನ ಬೆಲೆ ಜಾಸ್ತಿ ಆಯ್ತು ಅಂತ. ಆದರೆ ಅದರ ಕೇವಲ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ನೋಡುವಂಥದ್ದು. ಆದ್ರೆ ವಾಸ್ತವದಲ್ಲಿ ಸಿಗರೇಟಿಗೆ ಜಾಸ್ತಿ ಮಾಡ್ತಾ ಮಾಡ್ತಾ ನಾವು ಎನ್ವೈರನ್ಮೆಂಟ್ ಗೆ ಎನ್ಫಸಿಸ್ ಕೊಡ್ತಾ ಇದ್ದೀವಾ? ಸಿಗರೇಟ್ ಸೇದುವ ಕೆಟ್ಟ ಪ್ರಾಕ್ಟೀಸ್ ಅನ್ನ ಕೊನೆಗೊಳಿಸ್ಲಿಕ್ಕೆ ಸರ್ಕಾರ ಪುಷ್ ಮಾಡ್ತಾ ಇದೆಯಾ? ಈ ಆಯಾಮದಲ್ಲಿ ನೋಡಿದಾಗ ಅದಕ್ಕೊಂದು ಸಮಗ್ರತೆ ಸಿಗುತ್ತೆ. ಇಲ್ಲದೆ ಇದ್ದಲ್ಲಿ ಕೇವಲ ಅಪೂರ್ಣತೆಯ ದೃಷ್ಟಿಯಿಂದ ನಾವು ಬಜೆಟ್ ಅನ್ನ ನೋಡ್ಲಿಕ್ಕೆ ಸಾಧ್ಯ. ನಾನು ಕೇವಲ ಒಬ್ಬ ಎಂಪ್ಲಾಯ್ಡ್ ಕ್ಲಾಸ್ ಆಗಿ ಬರೀ ನನ್ಗೇನ್ ಸಿಗುತ್ತೆ ಅದಷ್ಟೇ ನೋಡೋದಾ? ಇಲ್ಲ, ಓವರ್ ಆಲ್ ಆರ್ಥಿಕತೆಗೆ ಏನಾಗ್ತಾ ಇದೆ. ಯಾಕಂದ್ರೆ ಓವರ್ ಆಲ್ ಆರ್ಥಿಕತೆ ಚೆನ್ನಾಗಾದ್ರೆ ಅದರ ಪರೋಕ್ಷ ಬೆನಿಫಿಟ್ ನಂಗೂ ಕೂಡ ಸಿಗ್ತಾ ಇರುತ್ತೆ. ನಮ್ಮ ಸಾಲದ ಪ್ರಮಾಣ ಕಡಿಮೆ ಆದ್ರೆ ಅದರ ಪ್ರಯೋಜನ ನನಗೂ ಸಿಗ್ತಾ ಇರುತ್ತೆ. ಇನ್ನೊಂದು ಮತ್ತೊಂದು ಹೀಗೆ ಪ್ರತಿಯೊಂದರಲ್ಲಿಯೂ ಕೂಡ ನಮಗೆ ಏನು ಒಟ್ಟಾರೆಯಾಗಿ ಒಂದು ದೇಶಕ್ಕೆ, ಒಂದು ಸಮಾಜಕ್ಕೆ, ಮುಂದಿನ ಒಂದು ವರ್ಷಕ್ಕೆ, ಅದು ಆದಾಯದ ಸಂದರ್ಭದಲ್ಲಿರ್ಬೋದು, ಖರ್ಚಿನ ಸಂದರ್ಭದಲ್ಲಿರ್ಬೋದು, ಏನು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ, ಇದರಿಂದ ಎಲ್ಲರಿಗೂ ಸಮಗ್ರ ದೃಷ್ಟಿಕೋನದಲ್ಲಿ ಸರ್ವರಿಗೆ ಏನಾಗುತ್ತೆ ಅನ್ನೋದನ್ನ ನೋಡಿದಾಗ ಮಾತ್ರ ಬಜೆಟ್ ಅನ್ನುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ಅದರ ಹಿಟ್ಸ್ ಮಿಸ್ಸಸ್ ಅಥವಾ ಅದರ ಪಾಸಿಟಿವಿಟೀಸ್, ನೆಗೆಟಿವಿಟೀಸ್, ಪಾಸಿಬಿಲಿಟೀಸ್ ಸಮಗ್ರವಾಗಿ ಬಜೆಟ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ. ಈ ಚರ್ಚೆ ನಿಮ್ಗೆ ಉಪಯುಕ್ತವಾಗಿತ್ತು ಅಂತ ಅನ್ಕೊಳ್ತೀನಿ. ಮುಖ್ಯವಾದಂತ ಟರ್ಮಿನಾಲಜೀಸ್ ಅರ್ಥ ಆಯ್ತು, ಕಾನ್ಸೆಪ್ಟ್ಸ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಏನಾದ್ರೂ ತಿಳಿಯದೆ ಹೋದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ಅದಕ್ಕೆ ಪ್ರತಿಕ್ರಿಯಿಸುವ ಪ್ರಯತ್ನ ಮಾಡ್ತೇನೆ. ನಮಸ್ಕಾರ, ಧನ್ಯವಾದ, ಜೈ ಹಿಂದ್. ಇದು ಶ್ರೇಯಾಂಕ ಹೆಸರಾನಡೆ. ಥ್ಯಾಂಕ್ ಯು.